ಕೂತ್ಕೊಂಡು ಹೊರಟಾಗ ಸ್ವಪ್ನ. ಅದರಲ್ಲೇ ಚೀರಾಡ್ತಾನೆ. ಅರಮನೆಯವ್ರಿಗೆ ಬೈತಾನೆ, ಕೆಟ್ಟ ಶಬ್ದ ಹಾಕ್ತಾನೆ, ಮಕಾರ ಹಾಕ್ತಾನೆ. ನನ್ನ ಪಿಂಡ ತಿಂದವ್ರು ನೀವು, ನನಗೊಂದು ಕುದುರೆ ಗತಿ ಇಲ್ವೇನ್ರು, ಕತ್ತೆ ಯಾಕೋ ತಂದು ನಿಲ್ಸಿದ್ರಿ. ಅದನ್ನು ಕೇಳಿ ಬಂದರು, ಯಾವ ಕತ್ತೆ ಯಾವ ಕುದುರೆ ಸ್ವಾಮಿ, ಮಲಗಿದ್ದೀರಲ್ಲ ತಾವು. ಎಲ್ಲಿ ಮಲಗಿದ್ದೇನೆ ನಾನು, ಕತ್ತೆ ಮೇಲೆ ಹೋಗ್ತಾ ಇಲ್ವೇ? ನೀವೆಲ್ಲಿ ಹೋಗ್ತಾ ಇದ್ದೀರಿ ಸ್ವಾಮಿ, ಕತ್ತೆ ಮೇಲೆ ಮಲಗಿದ್ದೀರಲ್ಲ, ಹುಚ್ಚು ಮಾಡ್ತೀರ ಅಷ್ಟೆಲ್ಲ ಸೇರಿಕೊಂಡು. ಇದು ಕತ್ತೆ ಅಲ್ವೇ ಅಂತ ಹಾಸಿಗೆ ತಲೆದಿಂಬಂದು ತೋರಿಸಿ, ಇದು ಕತ್ತೆ ಕಿವಿ ಅಂತ ತೋರಿಸ್ತಾ ಇದ್ದಾನೆ. ಹುಚ್ಚಾಗೋದೊಂದು ಬಾಕಿ. ವಿಷ ಆದನಂ, ವಿಷ ಆದನಂ, ವಿಷವನ್ನು ತಿನ್ನುವುದು ಅಂತ ಅವನೊಬ್ಬನಿಗೆ ಮಾತ್ರ ಯಾರೋ ವಿಷ ಬಡಿಸಿದ ಹಾಗೆ ಕನ್ನಡ ಭಾಗವತಕಾರ ವಿಷಾದ ಕಾರಣವಿಲ್ಲದೆ ಮನಸ್ಸು ವಿಷಾದದಲ್ಲಿ ಇಳಿಯುವುದು ಅಂತ ಅರ್ಥ ಮಾಡಿದ್ದಾನೆ. ಯಾಯನ್ನದಲ ಮಾಲ್ಯೇಕ, ದಾಸವಾಳದ ಹೂವಿನ ಮಾಲೆ ಕೊರಳಿಗೆ ಯಾರೋ ಹಾಕಿದಂತೆ ಕನಸಾಯಿತು. ಸಾಮಾನ್ಯವಾಗಿ ಮಾರಿಗುಡಿಯಲ್ಲಿ ತಾಮಸ ಪೂಜೆಗಳಲ್ಲಿ ಕೆಂಪು ಪುಷ್ಪಗಳನ್ನು ಉಪಯೋಗ ಮಾಡ್ತಾರೆ. ದಾಸವಾಳದ ಹೂವಿಗೆ ಇಂಗ್ಲಿಷಲ್ಲಿ ಬಹಳ ಸೊಗಸಾದ ಒಂದು ಹೆಸರಿದೆ, ಯಾರಿಗಾರು ಗೊತ್ತೇ? ಏನಂದ್ರಿ? ಚೈನಾ ರೋಸ್ ಅಂತ ಹೆಸರು. ಇದು ಚೈನಾದಲ್ಲಿ ಗುಲಾಬಿ ಅಂತ ಭಾವಿಸ್ತಾರಂತೆ ಕತ್ತೆ ಮಕ್ಕಳು. ಚೈನಾದವರು ಗುಲಾಬಿ ಅಂತ ನೋಡಿ ಎಷ್ಟು ಜನ ಹಾಕಿದ್ದಾರೆ, ಚೈನಾ ರೋಸ್ ಅಂತ. ಇದನ್ನ ಹೇಳೋದು ತಪ್ಪು, ಯಾಕೆಂದ್ರೆ ಹುಡುಗರು ಅದನ್ನು ಹಿಡ್ಕೊಳ್ತಾರೆ, ದಾಸವಾಳು ಮರೆತು ಬಿಡ್ತಾರೆ ನಾಳೆಯಿಂದ. ಧಾರವಾಡದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಒಂದು ವರ್ಷ ರಾಮಾಯಣ ಪ್ರವಚನ ದಿವಸ ಮನೆಯಲ್ಲಿ ಮಾಡ್ತಿದ್ದೆ. ಬೇಂದ್ರೆಯವರು ಬಂದು ಕೂಡ್ತಿದ್ರು. ಪಾಂಡಿಚೇರಿಯಿಂದ ಆ ಮಂಗಳಕ್ಕೆ ಮೊದಲ ದಿವಸ ರಾಮ ಲಕ್ಷ್ಮಣ ಸೀತೆಯರ ಮಣ್ಣು ವಿಗ್ರಹಗಳನ್ನು ಯಾರೋ ತಗೊಂಡು ಬಂದರು. ನಮ್ಮ ಮಗಳಿಗೆಲ್ಲ ಜ್ಞಾಪಕ ಇರಬೇಕು. ಪಾರಿಜಾತದ ಹೂವೆಲ್ಲ ಕೋದು ಆ ರಾಮನಿಗೆ ಲಕ್ಷ್ಮಣನಿಗೆ ಮುಡಿಸ್ತಾ ಇದ್ರು ಪ್ರತಿ ದಿವಸ. ಆವತ್ತಿನ ದಿವಸ ನಮ್ಮ ಗೋಷ್ಠಿ ಒಂದು 30-40 ಜನ, ಹೆಚ್ಚು ಪಬ್ಲಿಷ್ ಮಾಡಿರಲಿಲ್ಲ. ಬಂದವರಲ್ಲಿ ಯಾರೋ ಬಹಳಷ್ಟು ದಾಸವಾಳದ ಹೂವು ತಂದಿದ್ರು. ಒಂದೆರಡು ಪುಷ್ಪ ರಾಮದೇವ್ರ ತಲೆ ಮೇಲೆ ಇಟ್ಟಿದ್ದೆ. ಉಪನ್ಯಾಸ ಮುಗಿಯೋ ತನಕ 2 ಗಂಟೆ ಕಾಲ ಆ ಹೂ ಅಲ್ಲೇ ಕೂತಿತ್ತು. ಉಪನ್ಯಾಸ ಮುಗಿಸಿ ಇನ್ನೇನು ಬೇಂದ್ರೆಯವ್ರು ಹೇಳ್ಬೇಕನ್ನೋ ಅಷ್ಟರಲ್ಲಿ ಅವರ ಕೈಗೆ ಆ ಹೂ ಬಂದು ಬಿತ್ತು. ಎದ್ದು ಅದರ ಮೇಲೆ ಉಪನ್ಯಾಸ ಮಾಡಿದರು. ದಾಸ ಬಾಳು ಎಂಬುದಾಗಿ ನನಗೆ ರಾಮಚಂದ್ರ ಅನುಗ್ರಹ ಕೊಟ್ಟುಬಿಟ್ಟ ಇವತ್ತು ಅಂತ ದಾಸ ಬಾಳು ಶಬ್ದದ ಮೇಲೆಯೇ ಒಂದು ಉಪನ್ಯಾಸ ಮಾಡಿದರು. ಇದನ್ನು ಹಿರೇಮಗಳೂರು ಕಣ್ಣನಿಗೆ ಹೇಳಿದೆ. ಅವರು ಸರ್ವಜ್ಞನ ವಚನಗಳ ಒಂದೆರಡು ಉಪನ್ಯಾಸಗಳು ಇದನ್ನೇ ಉಪಯೋಗ ಮಾಡಿಕೊಂಡು ಅವರು ಮಾತನಾಡಿದರು. ಅದೆಲ್ಲ ನನಗೆ ಬರೆದು ತೋರಿಸಿದ್ರು. ಆಮೇಲೆ ಯಾಕೆ ಕೇಳ್ತೇವೆ ಅಂದರೆ, ದಾಸವಾಳ ಪುಷ್ಪದ ಅರ್ಥ ಏನೇ ಇರಲಿ, ಕನ್ನಡದಲ್ಲಿ ಹೆಸರು ಬರಬೇಕಾದ್ರೆ ಏನೋ ಒಂದು ಐತಿಹ್ಯ ಇರಬೇಕು. ನೀವು ಇದಕ್ಕೆ ಚೈನಾ ರೋಸ್ ಅಂದರೆ ಏನು ಬರುತ್ತೆ ಯೋಚನೆ ಮಾಡಿಕೊಳ್ಳಿ, ಚೈನಾದವರಿಗೆ ಅರ್ಪಿತ ಮಾಡಿಬಿಡಿ. ದಾಸವಾಳದ ಮಾಲೆ ಹಾಕ್ಕೊಂಡಿದ್ದಾನೆ. ಮಾರಿಗುಡಿಗೆ ಕರ್ಕೊಂಡು ಹೋಗುವ ಕುರಿಗೆ ಹೇಗೆ ಅಲಂಕಾರ ಮಾಡ್ತಾರೆಯೋ, ಗುಲಾಲ್ ಬೆಳೀತಾರೆಯೋ, ಕೊರಳಿಗೆ ಕೆಂಪು ಕಣಿಗಲೆ ಹೂ ಹಾಕ್ತಾರೆಯೋ, ತೈಲಾಭ್ಯಕ್ತೋ ದಿಗಂಬರ, ಮೈಯಲ್ಲೆಲ್ಲ ಎಣ್ಣೆ ಬಳಿದುಕೊಂಡು ಬೆತ್ತಲೆಯಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಡುವಂಥ ಒಂದು ಚಿತ್ರವನ್ನು ಕನಸಲ್ಲಿ ಕಾಣಿದ್ದಾನೆ. ಮಲ್ಕೊಂಡ. ಇನ್ನೊಂದು 5 ನಿಮಿಷ ಕಳೆದ ಮೇಲೆ ಎದೆ ಡಬ 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 ಹೊಡಿತಿದೆ. ಕೈ ಈ ಕಡೆ ಆ ಕಡೆ ಇಡೋ ಗಡಿಬಿಡಿಯಲ್ಲಿ ತಟ್ಟೆಯಲ್ಲಿ ಮದ್ಯ ತುಂಬಿದ್ದ ಹೂಜಿ ಇತ್ತು, ಅದು ಕೆಳಗಡೆ ಬಿತ್ತು. ಅದು ಬಿದ್ದ ಶಬ್ದವನ್ನು ಕೇಳಿ ಇನ್ನಷ್ಟು ಎದೆ ಹೊಡೆಯಿತು ಅವನಿಗೆ. ಏನು ಮಾಡಬೇಕು ನೋಡ್ತಾನೆ. ಎಲ್ಲ ಕಡೆಯಲ್ಲಿ ಮೂಲೆಯಲ್ಲಿದ್ದ ದೀಪಗಳು ತನ್ನನ್ನು ಸುಡುವುದಕ್ಕೆ ತನ್ನ ಕಡೆಗೆ ಬರ್ತಾ ಇರುವಂತಹ ಒಂದು ಕೆಟ್ಟ ದೃಶ್ಯ ಕಾಣಿಸಿ ಕಿಟಾರ್ನ ಕಿರಿಸಿಕೊಳ್ತಾನೆ. ಓಡಿ ಬನ್ನಿ ಇಂದ ಎಲ್ಲರಿಗೆ. ಇವನ ಹೆಂಡತಿಯರೆಲ್ಲ ಪಕ್ಕದಲ್ಲೇ ಮಲಗಿದ್ರು. ಏನು ಮಹಾರಾಜ ಏನಾಯಿತು? ಅಲ್ಲಿ ನೋಡಿ ದೀಪ ಎಲ್ಲ ಬರ್ತಾ ಇದ್ದಾರೆ, ನನ್ನ ಸುಡೋದಕ್ಕೆ ನನ್ನ ಚಿತೆ ಮೇಲೆ ಇಟ್ಬಿಟ್ಟಿದ್ದಾರೆ. ಅವಳು ಹೆಂಡತಿ ಕೇಳ್ತಾಳೆ, ನೀವು ಮಂಚದಲ್ಲಿ ಮಲಗಿದ್ದೀರಿ, ಏನು ಅಮಂಗಳದ ಮಾತಾಡ್ತಿದ್ದೀರಿ? ನಿಮ್ಮನ್ನು ಯಾರು ಚಿತೆ ಮೇಲೆ ಮಲಗಿಸಿದ್ದಾರಿಯೇ ಬದುಕಿರೋವರನ್ನ? ಇಲ್ಲ, ಕೊಳ್ಳಿಗೆ ಬದಲು ದೀಪಾನೇ ತರ್ತಾ ಇದ್ದಾರೆ ನೋಡಿ, ಸುಡುವಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಮತ್ತು ಅಮಲೇರಿ ಕೊಂಚ ನಿದ್ದೆ ಮಾಡಿದ. ಇವನ ಕಾಟಕ್ಕೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ರಾಣಿಯರಿಗೆ. ಸಾಯೋರು ಸುಖವಾಗಿ ಸತ್ರ, ಬದುಕಿರೋರು ಸುಖವಾಗಿ ಬದುಕ್ತಾರೆ. ಸಾಯೋರು ಕಾಟವಾದರೆ ಬದುಕಿರೋರ್ಗೂ ಉಪದ್ರವ ಕೊಡ್ತಾರೆ ಅವರು. ಅದನ್ನು ನಾವು ಪ್ರಾರ್ಥನೆ ಮಾಡಬೇಕು, ಸಾಯೋರು ಸುಖವಾಗಿ ಸಾಯಲಿ ಅಂತ, ನಮ್ಮ ಸಲುವಾಗಿ, ಅವ್ರ ಸಲುವಾಗಿ ಅಲ್ಲ. ಬೆಳಗ್ಗೆ ಎದ್ದು ನೋಡ್ತಾರೆ ರಾಣಿಯರು, ಮಂಚದ ಕೆಳಗೆ ಮಲಗಿದ್ದಾನೆ ಹೋಗಿ ಕಂಸ. ಯಾತಕ್ಕೆಂದ್ರೆ ಭಯ, ಏನೇನೋ ಅವ್ಯಕ್ತವಾದ ಭಯಗಳು. ಯಾರೋ ಕೊಳ್ಳಿ ತಗೊಂಡ್ಬರ್ತಾರೆ, ಯಾರೋ ಛೇದ ಮಾಡ್ತಾರೆ. ಇವರಿಗೆ ಭೂತ ಚೇಷ್ಟೆ ಇರಬಹುದೇ, ಎಲ್ಲಿ ಮಲಗಿದ್ದವನು ಎಲ್ಲಿ ಬಂದ ಚಕ್ರವರ್ತಿ ಅಂತ ಅವನನ್ನು ನೆಬ್ಬಿಸಿ ಮೇಲಕ್ಕೆ ಮಲಗಿಸ್ತಾರೆ. ಈ ದೃಶ್ಯಗಳು ಮೂಲದಲ್ಲಿ ಸ್ವಲ್ಪ ಸೂಚನೆ ಮಾಡಿದ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಕೃಷ್ಣಾವತಾರದ ಸಂಪುಟಗಳಲ್ಲಿ ದೀರ್ಘವಾಗಿ ನೋಡಬಹುದು. ಕನ್ನಡ ಭಾಗವತ
ಕಂಡನ ಅಪಶಕುನಗಳನ್ನು ಭೂಮಂಡಲದಲ್ಲಿ ಅಭ್ರದಲ್ಲಿ ದಶೆ ದೆಸೆಯಲಿ ಗಂಡುಗಲಿ ನಿಜ ದೇಹದಲ್ಲಿ ನಾನಾ ವಿಧಗಳಲ್ಲಿ. ಭೂಮಂಡಲದಲ್ಲಿ ಭೂಮಿ ಮೇಲೆ ಆಕಾಶದಲ್ಲಿ ದಿಕ್ಕುಗಳಲ್ಲಿ ನಾನಾ ರೀತಿಯ ಅಪಶಕುನಗಳನ್ನು, ಇವನು ಮೃತ್ಯು ಸೂಚನೆಯನ್ನ ಕಂಡವನು ಯಾರು? ಗಂಡುಗಲಿ. ಯಾವ ಯುದ್ಧದಲ್ಲಿ ಯಾರನ್ನು ಗೆದ್ದಿದ್ದ ಇವನು? ಪುಂಡ. ಜರಾಸಂಧನ ಬಾಲದಿಂದ ಇವ ಒಂದು ಅರಸೂನಿಸಿಕೊಂಡಿದ್ದೇ ಹೊರತು ಯಾವ ಯುದ್ಧದಲ್ಲಿ ಹೋಗಿ ಗೆದ್ದವನಲ್ಲ. ಸಾತ್ವಿಕರ ಮೇಲೆ ಅವನ ಕೈ ಏನಿದ್ರು ಯುದ್ಧದಲ್ಲಿ ಗೆದ್ದವನಲ್ಲ. ಕಂಡು ಮರಣತ್ರಾಸದಲ್ಲಿ ಭಯಗೊಂಡು ಮನದನುತಾಪ ಶಿಖಿಯಲಿ ಕೆಂಡವನು ನುಂಗಿದವಲು ಉಮ್ಮಳಿಸಿದನು ಮಿಗೆ ಕಂಸ. ತಲೆದಡವಿ ನೋಡುತ್ತಾ, ಆಗಲೇ ಹೇಳಿದ್ನಲ್ಲ, ತಲೆ ಇದೆಯಲ್ವ ಅಂತ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋದು ಪದೇ ಪದೇ. ತಲೆದಡವಿ ನೋಡುತ್ತಾ ದರ್ಪಣದೊಳಗೆ ಕಾಣದೆ ತನ್ನ ತಲೆಯನು ಖಳಕುಲಾಗ್ರಣಿ ಕಾತರಿಸಿ ಕಳವಳಿಸಿದನು ಮರುಗಿ. ನೆಲದೊಳಗೆ ಚಿಹ್ನಗಳನ್ನು ಕಿವಿಗಳಲ್ಲಿ ನಷ್ಟ ಪ್ರಾಣ ಘೋಷವನು ಅಳಲಿದನು ಕಾಣುತ್ತಾ ಕಾಲನ ಭಯದಲ ಕಂಸ. ತನ್ನ ಕಾಲೇ ಕಾಣಿಸ್ಲಿಲ್ಲ. ನಡೀತಾನೆ. ಈ ಡಯಾಬಿಟಿಸ್ ಬಂದವರು ಕಾಲು ತೆಗೆದಿರ್ತಾರೆ ನೋಡಿ, ಆ ರೀತಿ ಹಾಗಿದ್ರೆ ಹೇಗೆ ನಡೀತಾ ಇದ್ದೇನೆ ನಾನು, ಕಾಲೇ ಇಲ್ವಲ್ಲ ಅಂತ ತನ್ನನ್ನು ತಾನೇ ನೋಡ್ಕೊಳ್ತಾನೆ. ಸತ್ತವರು ಬಂದಪ್ಪಿಕೊಂಬುದ. ಸತ್ತವರೆಲ್ಲರೂ ಬಂದು ಆಲಿಂಗನ ಮಾಡ್ತಾರಿಯೇ. ಪರಲೋಕಕ್ಕೆ ಹೋದವರು ಮುತ್ತಾತ ಮೊದಲಾದವರು ಬಂದು, ಮೊಮ್ಮಗ ಇನ್ನೂ ಬದುಕಿದ್ದೀಯಪ್ಪ, ಬಾಪ ನನ್ನ ಹತ್ರ ಅಂತ ಕರೆದು ಆಲಿಂಗನ ಮಾಡಿಕೊಂಡ್ರೆ, ಬೇಡ ಬೇಡ ಬೇಡ, ಭೂಮಿಲಿರಬೇಕು, ನೀವ್ಯಾಕೆ ಬಂದ್ರಿ ಅಂತ ಕಿಟಾನ ಕಿರಿಸ್ಕೊಳ್ಬೇಕು. ಸತ್ತವರು ಬಂದಪ್ಪಿಕೊಂಬುದ ಕತ್ತಯ್ಯನು ತಾನೇರಿ ಹೋಹುದ. ಗರ್ತದೊಳಗಾಳುವುದನು ಒಂದು ಜ್ಯೋತಿಯೊಳಗೆಂಡ. ಚಿತ್ತವಿಸುವುದನು ಒಬ್ಬನೇ ವಿಷಭುಕ್ತಿಯನು ಮಾಳ್ಪುದ ತೈಲಾಭ್ಯಕ್ತನ ಅದುದ ಕನಸು ನೆನಸುಗಳೊಳಗೆ ನೆರೆ ಕಂಡ. ಇದು ಕನಸೋ ಇದು ನೆನಸೋ ಗೊತ್ತಾಗಲಿಲ್ಲ. ಚೇಟಿಯನ್ನೇ ಕರೆದು ಕೇಳ್ತಾನೆ, ಲೈ ಈಗ ನಾ ಕನಸಲ್ಲಿ ನಿನ್ನನ್ನು ನೋಡ್ತಾ ಇದ್ದೇನೆಯೇ, ನಿಜವಾಗಿ ನೋಡ್ತಾ ಇದ್ದೇನೆಯೇ? ಮಹಾರಾಜರೇ, ನಾನು ನಿಮ್ಮ ಎದುರಿಗೆ ನಿಂತಿದ್ದೇನೆ. ಅವಳು ಹೇಳಿದ್ಲು, ಹೌದು ಕನಸಲ್ಲಿಯೂ ಹೀಗೆ ಹೇಳ್ತಾರೆ. ಇಲ್ಲ ಇಲ್ಲ ಕನಸಲ್ಲ ಸ್ವಾಮಿ, ಎದುರಿಗೆ ಇದ್ದೇನೆ. ಹಾಗಿದ್ರೆ ಮುಟ್ಟಿ ನೋಡಲೆ. ಮುಟ್ಟಿ ನೋಡಿದ, ಅವಳನ್ನು ಅಪ್ಪಿ ಆಲಂಗಿಸಿ ಹೆಂಡ ಕುಡಿದು ಬಾಟ್ಲು ಹೊರಗೆ ಹಾಕೋ ಹಾಗೆ ತಳ್ಳುತ್ತಾ ಇದ್ದಾನೆ ಕಂಸ. ಅವನ ಕಾಮ ಕೇಳಿಗೆ ಕೊನೆಯೇ ಇಲ್ಲ. ಜರಾಸಂಧನ ಕೈಲಿ ಬಯಸ್ಕೊಳ್ತಾನೆ, ಜೋತು ಮೀಸೆ ಬೇರೆ ಕೆಳಗೆ ಬಿದ್ದಿದೆ, ನಿನ್ನ ಅಕೃತ್ಯಗಳಿಗೆ ಕೊನೆಯೇ ಇಲ್ಲ, ನಿನ್ನ ನಳಿಯ ಮಾಡಿಕೊಂಡಲ್ಲ ಎಷ್ಟು ಸಲ ಬಯಸ್ಕೊಳ್ತಾನೆ ಜರಾಸಂಧನ ಕೈಯಲ್ಲಿ. ಇಂಥದ್ದು ಇದು ಕಂಸನ ಲೀಲೆಗಳು. ಇದೆಲ್ಲ ಆಯಿತು. ಅವನಿಗಿದು ಕೊನೆ ರಾತ್ರಿ ಜೀವನದಲ್ಲಿ ಅನ್ನೋದು ಗೊತ್ತಿಲ್ಲ. ಯಾರೇ ಸತ್ರು ನಮಗೆ ಅಯ್ಯೋ ಅನಿಸ್ಬಿಡುತ್ತೆ. ಭಾಗವತದ ಕಥೆ ಮುಗಿದೋಯ್ತಲ್ಲ ಅನ್ನುವ ದುಃಖದಲ್ಲಿ ಅಯ್ಯೋ ಕಂಸನೂ ಹೋಗಿಬಿಟ್ನೆ ಅಂತ ನೀವೇ ಮರುಗ್ತೀರಿ. ಕಂಸ ಹೋಗಿಬಿಟ್ರೆ ಕಥೆ ಮುಗಿದೋಯ್ತಲ್ಲ ಪೂರ್ವಾರ್ಧ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಸತ್ತವರಿಗೆಲ್ಲ ಅಳುವುದು ಕೆಲವರು ಪದ್ಧತಿ, ಒಳ್ಳೆಯವರಿರಲಿ ಕೆಟ್ಟವರಿರಲಿ. ಸ್ಕೂಲ್ ಮೇಸ್ಟ್ರು ಒಬ್ಬನಿಗೆ ಏಟು ಕೊಟ್ಟರೆ ನಿರ್ವಂಚನೆಯಿಂದ ಎಲ್ಲರಿಗೂ 4 ಬಿಗಿಯುವಂತೆ ಲೋಕದಲ್ಲಿ ಸತ್ತವರಿಗೆಲ್ಲ ಅಳೋದು ಕೆಲವರು. ಸ್ವಾಮಿ ಅವರು ಕೆಟ್ಟವರು ಹೋದ್ರೆ ಹೋಗಲಿ ಅಂದ್ರೆ ಇರ್ಬೋದ್ರಿ, ನಾವು ಒಂದು ದಿವಸ ಹೋಗ್ತೀವಲ್ಲ, ಮತ್ತೆ ನೀವು ಅವ್ರು ಗಡಿತೀರೋ ನಿಮಗೋಸ್ಕರ ಅಳ್ತೀರೋ ಅಂತ ಕೇಳಬೇಕಾದ ಸ್ಥಿತಿ. ಅಲ್ಲಿಂದ ಆಚೆಗೆ ತನ್ನ ಜಟ್ಟಿಗಳನ್ನು ಕರೆದ. ಚಾಣೂರೋ ಮುಷ್ಟಿಕಃ ಕೂಟಃ ಶಲಃ ತೋಷಲಃ ಏವಚ. ಬಂದರು ಅಂದ ಜಟ್ಟಿಗಳನ್ನು. ಏನು ಬುದ್ಧಿ ಅಂದರು. ನನ್ನ ಸೋದರಳಿಯ ನನ್ನ ಮೃತ್ಯು ಬಂದಿದ್ದಾನೆ, ಊರೊಳಗೆ ಬಾ ಅಂದ್ರೆ ತೋಟದಲ್ಲಿ ಹೊತ್ಕೊಂಡಿದ್ದಾನೆ ಹೇಳಿ. ಈಗ ಇನ್ನೇನು ಬೆಳಗಾಯಿತು, ಅವನು ಬರ್ತಾನೆ. ಇವತ್ತು ರಂಗಭೂಮಿಯಲ್ಲಿ ನೀವು ಯಾರಾದರೊಬ್ಬರನ್ನು ಮುಗಿಸ್ಬೇಕು. ಚಾಣೂರ ಏನಂತೀಯೇ? ಅಪ್ಪಣೆ ಬುದ್ಧಿಯಿಂದ. ಚಾಣೂರನ ಕೈಯಲ್ಲಿ ಕುಸ್ತಿ ಮಾಡಿದವರು ಒಬ್ಬರೂ ಬದುಕ್ತಾ ಇರಲಿಲ್ಲ. ಕೀಚಕನ ಕೈಯಲ್ಲಿ ಯುದ್ಧ ಮಾಡಿದವರೊಬ್ಬರೂ ಬದುಕ್ತಾ ಇರಲಿಲ್ಲ. ಮಲ್ಲ ಯುದ್ಧದಲ್ಲಿ ಮಹಾಭಾರತದವನು ಪ್ರಚಂಡನಾದವನು ಭೀಮ, ಅವನನ್ನು ಕೊಂದ ಕಥೆ ಮಹಾಭಾರತದಲ್ಲಿ ತುಂಬ ರೋಚಕ. ಈ ಚಾಣೂರ ನಿಯಮಗಳಂತೆ ಕುಸ್ತಿ ಮಾಡ್ತಾ ಇರಲಿಲ್ಲ. ನಿಯಮವನ್ನು ಮೀರಿ, ಯಾಕೆ ಕುಸ್ತಿಯಲ್ಲಿ ಕೊಲ್ಲುವುದಲ್ಲ, ಪಟ್ಟು ಹಿಡಿದು ಅವನನ್ನು ಸೋಲಿಸಬೇಕು, ಮಿಸುಕಾಡದಂತೆ ಮಾಡಬೇಕು. ಇವರಿಗೆ ನಿಯಮ ಗೀಮ ಏನೂ ಇಲ್ಲ, ಎಲ್ಲ ಬಿಟ್ಟವರಾದ್ರಿಂದ ಆ ಯೋಚನೆ ಬಿಡಿಯಿಂದ ಚಾಣೂರ ಮುಷ್ಟಿಕ ಹೇಳಿದ, ನಾನಿದ್ದೇನೆ ಎಂದ. ಹಾಗೆಯೇ ಕೂಟನೆಂಬುವನು ಶಲ ತೋಷಲ ಮೊದಲಾದವರು ಜಟ್ಟಿಯ ಹಿಂಡೆ ಇತ್ತು, ನಾವೆಲ್ಲ ಮುಗಿಸ್ತೇವೆ ಅಂತ ಹೇಳಿದ ಮೇಲೆ ನಂದಗೋಪನನ್ನೊಬ್ಬರು ಹೇಳಿದ್ದೇನೆ ಎಂದ ಕಂಸ. ನಂದಗೋಪಾದಯೋ ಗೋಪಾಹ ಭೋಜರಾಜ ಸಮಾಹುತಾಹ ನಿವೇದಿತೋಪಾಯನಾಸ್ತೆ ಏಕಸ್ಮಿನ್ ಮಂಚಾವಿಶನ್ನೇ. ಅಷ್ಟರಲ್ಲಿ ಬೆಳಗ್ಗೆ ಆಯಿತು. ಸ್ನಾನ ಮಾಡ್ಕೊಂಡು ನಂದಗೋಪನು ಬಂದ. ಎಷ್ಟಾದರೂ ಮಹಾರಾಜ ಅಂತ ಹೇಳಿ ಏನೋ ಕೈಯಲ್ಲಿ ಅಷ್ಟು ಹಣಕಾಸು ಉಡುಗೆ ತೊಡುಗೆ ತಂದಿದ್ದು ಕಪ್ಪ ಕಾಣಿಕೆ ಕೊಟ್ಟ. ಇವ್ರನ್ನೆಲ್ಲ ಕರ್ಕೊಂಡೋಗಿ ರಂಗಭೂಮಿಯಲ್ಲಿ ಬಲಗಡೆ ಒಂದು ಕಡೆ ಕೂರಿಸಿ ಅಂತ ಹೇಳಿದರೆ
ಇವರೆಲ್ಲರನ್ನು ಒಂದೇ ಮಂಚದ ಮೇಲೆ ಇಂಥದ್ದೊಂದು ವೇದಿಕೆ ಮೇಲೆ ಕೂರಿಸಿಬಿಟ್ಟಿದ್ದಾರೆ. ಕೃಷ್ಣ ಪ್ರಿಯರನ್ನ, ಕೃಷ್ಣನನ್ನ ನೋಡಬೇಕು ಅಂತ ಆಸೆಯಿಂದ ಬಂದವರು ಒಂದೇ ಕಡೆ ಕೂತಿದ್ದಾರೆ. ಏಕಸ್ಮಿನ್ ಮಂಚ ಆವಿಷನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಡೀಟೇಲ್. ಈ ಕಡೆಯಲ್ಲಿ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದ. ಅಂಬಷ್ಠನನ್ನ ಕರೆದ. ಈ ಅಂಬಷ್ಠ ಅನ್ನುವ ಶಬ್ದ ಸಂಸ್ಕೃತದಲ್ಲಿ, ತಮಿಳಲ್ಲಿ ಅಂಬಟ್ಟನ್ ಅಂತ ಆಗಿದೆ ನೋಡಿ. ಇದು ಕ್ಷೌರ ಮಾಡುವನು ಅಂತ ಅರ್ಥ. ಅದು ಕ್ಷೌರ ಮಾಡುವುದು, ಆನೆ ಪಳಗಿಸೋದು ಒಂದೇ ಜಾತಿಯ ಕರ್ತವ್ಯ ಇತ್ತು ಹಳೆ ಕಾಲದಲ್ಲಿ. ಅವರೇ ಮಾಡೋರು. ಈ ಜಟ್ಟಿ ಕೆಲಸವನ್ನು ಅವರೇ ಮಾಡೋರು. ಎಣ್ಣೆ ಹಚ್ಚುವುದು, ತಿಕ್ಕುವುದು, ಪಟ 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 ತಾಳ ವರ್ಷಗಳಲ್ಲಿ ಕೊಟ್ಟುವುದು. ಅವನು ಮಹಾಕ್ರೂರಿ ಇದ್ದ ಒಬ್ಬ ಅಂಬಷ್ಠ. ಅವನು ಪಳಗಿಸಿದ್ದ ಆನೆಗಳಲ್ಲಿ ಕಂಸನ ಆನೆ ಕರೋಟಿಯಲ್ಲಿ ಕುವಲಯ ಪೀಡವೆಂಬ ಒಂದು ಕೆಟ್ಟ ಆನೆ ಇತ್ತು. ಮಹಾಕ್ರೂರವಾದ ಆನೆ. ಸದಾ ಮದವೇರಿ ಇರ್ತಾ ಇತ್ತು. ಆದರೆ ಎದುರಿಗೆ ಬಂದವರನ್ನು ಮಾವುತನನ್ನು ಬಿಟ್ಟು ಯಾರನ್ನೂ ಅದು ನಮ್ಮ ಧಾರವಾಡದ ಭಾಷೆಯಲ್ಲಿ ಖಬರ್ ಮಾಡ್ತಾ ಇರಲಿಲ್ಲ. ಸೊಂಡಲಿಂದ ಎತ್ತು ಒಗೆದು ಬಿಡುವುದು, ಕಾಲಿಂದ ತುಳಿದು ಬಿಡುವುದು. ಎಲ್ಲ ಪಳಗಿಸಿದ ಆನೆಗಳೇ ಉಡುಪಿಯಲ್ಲೇ ಈ ಕೆಲಸ ಮಾಡ್ತೇವೆ. ಕೃಷ್ಣನ ಕ್ಷೇತ್ರದಲ್ಲಿ ನೋಡಿದ್ದೀರೋ ಇಲ್ವೋ? ಎಲ್ಲಿ ಕಂಸನ ಸ್ಮರಣೆಯಾಗಿ ಹೋಯ್ತೋ ಏನು ಕಥೆಯೋ? ಆನೆಗೇನು ಹಿಂಸೆ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ಆ ಆನೆಗೆ ಮದ್ದು ಹಾಕಿ ಮತ್ತು ಬರುವಂತೆ, ಕೋಪ ಬರುವಂತೆ, ಹುಚ್ಚು ಬರುವಂತೆ ಅದೇನೇನೋ ಮಾಡ್ತಾ ಕೂತಿದ್ದ ಇವನು. ಅದು ಅವನಿಗೆ ಗೊತ್ತಿತ್ತು, ಕಂಸನಿಗೆ ಗೊತ್ತಿತ್ತು. ಅಂಬಷ್ಟ, ಇವತ್ತು ಕೃಷ್ಣ ಬರ್ತಾನೆ ನಮ್ಮ ರಂಗಭೂಮಿಗೆ, ಬಾಗಿಲಲ್ಲಿ ಸ್ವಾಗತ ಮಾಡುವ ನೆಪದಲ್ಲಿ ಹಾರವನ್ನು ಹಾಕಿಸುವಂತೆ ಆನೆಯನ್ನು ನಿಲ್ಲಿಸಬೇಕು. ಆ ನೆಪದಲ್ಲಿ ಅನಾಮತ್ತಾಗಿ ಆ ಹುಡುಗನನ್ನು ಎತ್ತಿ ಆನೆ ತುಳಿಬೇಕು, ಸೊಂಡಿಲಿಂದ ಕಸಕಬೇಕು. ಇದು ನಿನ್ನ ಕರ್ತವ್ಯ ಎಂಬುದಾಗಿ ನನ್ನಷ್ಟು ಜೋರಾಗಿ ಮೈಕ್ರೋಫೋನಲ್ಲಿ ಹೇಳದೆ ಅವನ ಕಿವಿಯಲ್ಲಿ ಮಾತ್ರ ಕಂಸ ಉಪದೇಶ ಮಾಡಿದ್ದಾನೆ. ಬುದ್ಧಿ ಅದರ ಯೋಚನೆ ಬಿಡಿ ಅಂತ ಹೇಳಿಬಿಟ್ಟ. ಪ್ರಾತಃ ಕಾಲವಾಯಿತು. ಸೂರ್ಯೋದಯ ಆದ ನಂತರ ಒಳ್ಳೆ, ಇನ್ನು ಸ್ವಲ್ಪ ಹೊತ್ತಿಗೆ ಕಂಸ ವಧೆಯಾಗತ್ತೆ. ಒಂದು ಈಡುಗಾಯಿ ತೆಂಗಿನಕಾಯಿ ಸಿದ್ಧ ಮಾಡಿಕೊಳ್ಳಿ, ಒಂದು ಆರತಿ ಸಿದ್ಧ ಆಗಬೇಕು. ಜರಾಸಂಧನ ಹೊಡಿಬೇಕಾಗಿಲ್ಲ ಮುಂದೆ, ಕಂಸನಿಗಾದ್ರೆ ಸಾಕು. ಕಂಸನಿಗೆ ಇದು ತನ್ನ ಜೀವಿತದ ಕೊನೆ ದಿವಸ ಅನ್ನೋದು ಗೊತ್ತಿಲ್ಲ. ಒಳ್ಳೆ ಅಲಂಕಾರಾದಿಗಳನ್ನು ಮಾಡ್ಕೊಂಡು ಇಷ್ಟೆಲ್ಲ ಏರ್ಪಾಡು ಮಾಡಿದ್ದೀನಿ. ಆನೆಯಾದರೂ ಮುಗಿಸ್ಬೋದು, ಚಾಣೂರ್ನಾದರೂ ಮುಗಿಸ್ಬೋದು, ಇನ್ನು ಬೇಕಾದಷ್ಟು ಅರಮನೆ ಸೇವಕರಿದ್ದಾರೆ. ಒಬ್ಬ ಸಣ್ಣ ಹುಡುಗ ಏನೋ ಮಾಯಾ ಮಂತ್ರ ಮಾಡಿದ್ದಾನೆ ಇಲ್ಲಿ ನಂದಗೋಕುಲದಲ್ಲಿ. ಆ ಮಾಯೆ ಇಲ್ಲಿ ನಡೆಯೋದಿಲ್ಲ, ನಾನು ಅದನ್ನು ನಂಬೋದಿಲ್ಲ ಅಂತ ತಿಳ್ಕೊಂಡು ಆ ಕೃಷ್ಣ ಸಂಹಾರಕ್ಕೆ ಇಷ್ಟೆಲ್ಲ ಮಾಡಿಕೊಂಡು, ಆದರೂ ಎದೆ ಬಡಬಡ ಬಡಿದುಕೊಂಡು ರಂಗಭೂಮಿಯಲ್ಲಿ ಬಂದು ಒಂದು 30 ಮೆಟ್ಲ ಮೇಲಿನ ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದಾನೆ. ಎದುರಿಗೆಲ್ಲ ಮಣ್ಣು ಹಾಕಿದ್ದಾರೆ. ನಮ್ಮ ಮೈಸೂರು ಅರಮನೆಯ ಮುಂದುಗಡೆಯಲ್ಲಿ ಹಳೆ ಕಾಲದಲ್ಲಿ ದರ್ಬಾರ್ ನಡೆಯುವಾಗ ನವರಾತ್ರಿ ದಿವಸಗಳಲ್ಲಿ ಮೊದಲು ಕುಸ್ತಿ ವರಸೆಯನ್ನು ಮಾಡಿ ತೋರಿಸ್ತಾ ಇದ್ರು. ಅದನ್ನು ನೋಡಿದ್ದವ್ರಿಗೆ ಗೊತ್ತು. ಮಣ್ಣಿನಲ್ಲಿ ಕುಸ್ತಿ ಮಾಡಬೇಕು, ಸಿಮೆಂಟಲ್ಲಿ ಮಾಡೋದಲ್ಲ. ಜಟ್ಟಿಗಳು ಬಂದು ಮಣ್ಣನ್ನು ಮುಟ್ಟಿ ಹಣೆಗೆ ತಿಲಕ ಇಟ್ಟುಕೊಂಡು ಮೈಗೆಲ್ಲ ಸವರಿಕೊಂಡು ಆ ಮಣ್ಣು ಅಲ್ಲಿ ಉಳಿದಿದ್ದ ದಿಬ್ಬ ರಾಶಿಯಲ್ಲೇ ಹಾಕಿದ್ರು. ಆ ಚಿತ್ರ, ಪೂರ್ತಿ ಚಿತ್ರವನ್ನು ವೇದವ್ಯಾಸರು ಶುಕಾಚಾರ್ಯರು ಕೊಡುವ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲ. ತತ್ವ ಹೇಳೋದ್ರ ಕಡೆಗೆ ಅವರ ಲಕ್ಷ್ಯ. ನಮ್ಮ ಕೃಷ್ಣಾವತಾರದಲ್ಲಿ ಎಲ್ಲ ಪೂರ್ತಿ ಚಿತ್ರ ಕೊಟ್ಟಿದ್ದೆ ನಿಮ್ಮ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ. ಒಂದು ಕಡೆ ಮುಷ್ಟಿಕ, ಒಂದು ಕಡೆ ತೋಸಲ. ಎಲ್ಲರೂ ಚಾಣೂರಾದಿಗಳು ನಿಂತಿದ್ದಾರೆ ಕೈ ಕಟ್ಟಿಕೊಂಡು, ಬರಲಿ ಕೃಷ್ಣ ಎಂಬುದಾಗಿ ಹುಜೂರ ಅಪ್ಪಣೆಯಾಗಲಿ ಅಂತ. ಬಲರಾಮಕೃಷ್ಣರು ಬಹಳ ಒಳ್ಳೆಯ ಟಿವಿಯಿಂದ ಒಂದು ಈ ಮಧುರೈ ನಗರವನ್ನೇ ಚೆನ್ನಾಗಿ ಪ್ರದಕ್ಷಿಣೆ ಮಾಡಿಕೊಂಡು ರಂಗಭೂಮಿ ಒಳಗೆ ಬರ್ತಾ ಇದ್ದಾರೆ. ಉತ್ಸವದಲ್ಲಿ ಬರ್ತಾ ಇದ್ದಾರೆ. ನಗರದ ಸ್ತ್ರೀ ಪುರುಷರ ಹೃದಯಗಳನ್ನು ಗೆದ್ದುಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ಕಂಸನನ್ನು ಮುಗಿಸ್ತೇನೆ ಎಂಬುದಾಗಿ ಆ ಕಂಸಾರಿ ಎಲ್ಲರಿಗೆ ದರ್ಶನವನ್ನು ಕೊಟ್ಟು ಬರ್ತಾ ಇದ್ದಾನೆ. ಹೇಗೆ ಬಂದನಂತೆ ಅಂದರೆ ಒಂದು ಅದ್ಭುತ ಶ್ಲೋಕ ಬರೆದಿದ್ದಾರೆ ವೇದವ್ಯಾಸರು. ಮಲ್ಲಾನಾಮ ಶನಿ ನೃಣಾಂ ನರವರಃ ಸ್ತ್ರೀಣಾಂ ಸ್ಮರಃ ಮೂರ್ತಿಮಾನೇ ಗೋಪಾನಾಂ ಸ್ವಜನೋ ಅಸತಾಂ ಕ್ಷಿತಿಭುಜಾಂ ಶಾಸ್ತಾ ಸ್ವಪಿತ್ರೋ ಶಿಶು ಮೃತ್ಯು ಭೋಜಪತೆ ವಿರಾಟ್ ಅವಿದುಷಾಂ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಪರದೇವತೇತಿ ವಿದಿತೋ ರಂಗಂ ಗತಃ ಸಾಗ್ರಜಃ. ಮಲ್ಲಾನಾಮ ಶನಿ
ಅದಕ್ಕೆ ಪೂರ್ವದಲ್ಲೇ ಊರಿನ ಜನರೆಲ್ಲ ನೋಡಿದ್ದಾರೆ. ಏನು ಕೃಷ್ಣನ ಸೌಂದರ್ಯ. ಒಬ್ಳೊಬ್ಳು ಹೇಳ್ತಾ ಇದ್ದಾಳೆ, ಈ ಹುಡುಗ ಪೂತನೆಯನ್ನು ಕೊಂದವನಲ್ಲವೇ? ಅಷ್ಟೊಳಗೆ ಇನ್ನೊಬ್ಳು ಹೇಳಿದ, ಇಲ್ಲ ಇವನೇ ಶಕಟನನ್ನ ಕೊಂದವನು. ಅಲ್ಲ, ಅದಕ್ಕಿದಕ್ಕೆ ವಿರುದ್ಧವಿಲ್ಲ. ಒಬ್ರೊಬ್ರು ಕೃಷ್ಣ ಚರಿತ್ರೆಯನ್ನು ಹೇಳಿ ಅನುಭವಿಸಬೇಕು ಅನ್ನೋ ಸ್ಪರ್ಧೆಯಿಂದ ಅವನ ಚರಿತ್ರೆಗಳನ್ನು ಬರೀ ಕೇಳಿದ್ದವರು ಕಂಸನ ಭಯದಿಂದ ಒಬ್ಬರು ಗೋಕುಲಕ್ಕೆ ಹೋಗಿರಲಿಲ್ಲ. ಕೃಷ್ಣನ್ ನೋಡ್ತಾರೆ, ನಂಬಿಕೆ ಬರಲಿಲ್ಲ. 13 ವರ್ಷದ ಸಣ್ಣ ಹುಡುಗ. ನಮ್ಮ ಪೂತಿ ನರಸಿಂಹಾಚಾರ್ಯರು ಯಶೋದೆ ಕೃಷ್ಣನನ್ನು ತಬ್ಬಿಕೊಂಡು ಹೋಗಿ ಬರ್ತೀಯ ಕಂದ ಅಂತ ಹೇಳುವಾಗ, ಯಶೋದೆಗಿಂತ ಎತ್ತರಕ್ಕೆ ಬೆಳೆದಿದ್ದ ಕೃಷ್ಣ ಅಂತ ವರ್ಣನೆ ಮಾಡಿದ್ದಾರೆ. ನಿಮಗದು ಸರಿ ಅನಿಸಿದ್ರೆ ಹಾಗೆ ಇಟ್ಕೊಳ್ಳಿ ಚಿತ್ರ. ಮೂರದಲ್ಲಿ ಕೃಷ್ಣನಿಗೆ ಬರೀ 13 ವರ್ಷ ಕಂಸನನ್ನು ಕೊಲ್ಲುವಾಗ, ರಾಮಾವತಾರದಲ್ಲಿ ತಾಟಕೆಯನ್ನು ಕೊಲ್ಲುವಾಗ ರಾಮಚಂದ್ರ ಸ್ವಾಮಿಗೆ ಎಷ್ಟು 13 ವರ್ಷವಾಗಿತ್ತೋ ಅದೇ ವಯಸ್ಸು ಚೋಟುದ್ದದ ಹುಡುಗ. ಆ ಹುಡುಗ ಇಷ್ಟೆಲ್ಲ ಕೆಲಸ ಮಾಡಿದ್ನೆ. ಬಕಾಸುರನನ್ನು ಕೊಂದನೆ, ಬೆಟ್ಟವನ್ನು ಮೇಲೆ ಕೆತ್ತಿದನೆ, ಇಂದ್ರ ಗರ್ವವನ್ನು ಮುರಿದನೆ, ಬ್ರಹ್ಮ ಗರ್ಭಭಂಗವನ್ನ ಮಾಡಿದನೆ. ಆಶ್ಚರ್ಯಪಡ್ತಾ ಇದ್ದಾರೆ. ಬಾಯಿ ತೆರೆದವರು ಒಬ್ಬರು ಮುಚ್ತಾ ಇಲ್ಲ. ಈ ಕಡೆಯಿಂದ ಚಾಣೂರಾಮುಷ್ಟಿಕ ಎಲ್ಲರೂ ನೋಡ್ತಾ ಇದ್ದಾರೆ. ಮಲ್ಲಾನಾಮ ಅಶನಿಹಿ, ಅಶನೀಂದ್ರ ಸಿಡಿಲು. ಒಂದು ಕ್ಷಣ ಬೆಚ್ಚಿದ, 2 ಹೆಜ್ಜೆ ಹಿಂದೆ ಇಟ್ಟ ಚಾಣೂರ. ಏನು ಇವನೇ ನನ್ನನ್ನು ಕೊಲ್ಲೋ ಹಾಗೆ ಕಾಣಿಸ್ತಾ ಇದೆಯಲ್ಲ, ಇವನನ್ನ ನಾನು ಮುಗಿಸ್ತಾನೆ. ಏನೋ ಒಂದು ಹೃದಯ ಬಡಿದುಕೊಳ್ಳೋಕೆ ಆರಂಭಿಸಿತು. ನೃಣಾಂ ನರವರಹ, ವಯಸ್ಸಾದವರು ಗಂಡಸರೆಲ್ಲ ನೋಡ್ತಾರೆ, ಆಹಾ ಇವನೇ ಪುರುಷ ಶ್ರೇಷ್ಠ, ಇವನೇ ಪುರುಷೋತ್ತಮ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್, ಸ್ತ್ರೀಯರು ನೋಡ್ತಾರೆ, ಮನ್ಮಥ ಬಂದನೆ ನಮ್ಮೂರಿಗೆ. ಮನ್ಮಥ ಕಪ್ಪಾಗಿರೋದಿಲ್ವಲ್ಲ, ಇವನು ಕಪ್ಪಾಗಿದ್ದಾನಲ್ಲ, ಆದ್ರೆ ಅವನಿಗಿಂತ ಚೆನ್ನಾಗಿದ್ದಾನೆ ಬಿಡು. ಇವರಲ್ಲಿ ನೋಡಿದ್ರು ಮನ್ಮಥನನ್ನ, ಊಹೆ ಮಾಡಿಕೊಂಡಿದ್ರು. ಕೈಯಲ್ಲಿ ಕಬ್ಬಿನ ಬಿಲ್ಲಿದೆ, 5 ಪುಷ್ಪದ ಬಾಣಗಳನ್ನಿಟ್ಟಿದ್ದಾರೆ, ಗೋಡೆ ಚಿತ್ರ ಬರೆದಿಟ್ಟಿದ್ರು. ಮದನೋತ್ಸವ ಮನ್ಮಥನೋತ್ಸವ ಬಂದಾಗ ನೋಡ್ತಾ ಇದ್ರಲ್ಲ. ಆದ್ರಿಂದ ಇವನು ಮೂರ್ತಿಮಂತನಾದಂತಹ ಮನ್ಮಥ ಎಂಬುದಾಗಿ. ನಂದಗೋಪ ಬಂದಿದ್ದಾನೆ, ಕೃಷ್ಣನ ಜೊತೆಯ ಗೆಳೆಯರು ಬಂದಿದ್ದಾರೆ ಗೋಕುಲದಿಂದ. ಅವರೆಲ್ಲ ನೋಡಿದ್ರು. ಗೋಪಾನಾಂ ಸ್ವಜನಃ, ನಮ್ಮ ಹುಡುಗ, ನಮ್ಮೂರು ಕೃಷ್ಣ ಎಂಬುದಾಗಿ ಅವರೆಲ್ಲ ಮೆರೀತಾ ಇದ್ದಾರೆ. ನಮ್ಮ ರಾಮ ಬಂದು ಬಿಟ್ಟ ಅಂತ 14 ವರ್ಷ ವನವಾಸ ಮಾಡಿ ಬಂದ ರಾಮನನ್ನ ಅಯೋಧ್ಯವಾಸಿಗಳು ನಮ್ಮ ರಾಮ ಅಂತ ಸ್ವಾಗತ ಮಾಡಿದಂತೆ. ನಮ್ಮೂರು ಹುಡುಗ, ನಮ್ಮ ಗೋಕುಲದವನು. ಗೋಪಾನಾಂ ಸ್ವಜನೋ ಅಸಾಂ ಕ್ಷಿತಿ ಭುಜಾಂ ಶಾಸ್ತ. ಕಂಸ ನೆನೆಸಿಕೊಂಡ. ಅಸತ್ಪುರುಷರಿಗೆ ಶಾಸನ ಮಾಡತಕ್ಕಂಥ ಯಮನಾಗಿ ಬಂದಿದ್ದಾನೆ. ಸ್ವಪಿತ್ರೋ ಶಿಶು, ಇಲ್ಲಿ ತಾಯಿ ತಂದೆಯರು ಅಂದ್ರೆ ನಂದಗೋಪ ಬಂದಿದ್ದಾನೆ, ಯಶೋದೆಯು ಬಂದಿದ್ದಾಳೆ ಅಂತ ಅರ್ಥ ಮಾಡಿಕೋಬೇಕು. ಅವರಿಬ್ಬರು ಕಣ್ಣಲ್ಲಿ ನೀರಿಟ್ರು. ನಮ್ಮ ಹುಡುಗ ಇವತ್ತು ರಂಗಭೂಮಿಗೆ ಬಂದಿದ್ದಾನೆ. ಈ ಕಂಸ ಏನು ಮಾಡ್ತಾನೆ ಅವಾಂತರವನ್ನ ಎಂಬುದಾಗಿ. ಮೇರು ಕೂತಿದ್ದಲ್ಲ 32 ಮೆಟ್ಲ ಮೇಲೆ ಕಂಸನಿಗೆ ಮೃತ್ಯು ಭೋಜಪತೇ. ಒಂದು ಕ್ಷಣ ನೋಡಿದ, ಎಲ್ಲ ಆಶ್ಚರ್ಯಪಟ್ಟ, ಎಷ್ಟು ಸುಂದರವಾಗಿದ್ದಾನೆ. ತಲೆ ಕೆರ್ಕೊಂಡ, ನನ್ನ ಮೃತ್ಯು ಇಷ್ಟು ಸುಂದರವಾಗಿರಬಹುದೇ, ನನ್ನನ್ನು ಕೊಲ್ಲುವವನು ಇಷ್ಟು ಚೆನ್ನಾಗಿರ್ತಾನೆ. ಅಶರೀರವಾಣಿ ಹೇಳಲಿಲ್ವಲ್ಲ. ಈವನ್ ಕಂಸ ವಾಸ್ ಬಿವಿಚ್ಡ್ ಬೈ ದಿ ಬ್ಯೂಟಿ ಆಫ್ ಲಾರ್ಡ್ ಕೃಷ್ಣ. ಉಳಿದವ್ರನ್ನೇನು ಹೇಳ್ತೀರಿ ಹೇಳಿ. ಮೃತ್ಯು ಭೋಜಪತೇ ವಿರಾಟ್ ಅವಿದುಷಾಂ. ಏನು ತಿಳುವಳಿಕೆ ಇದ್ದವರಿಗೆ, ಇಲ್ಲದೆ ಇದ್ದವರಿಗೆ ಇವು ವಿರಾಟ್ ಪುರುಷನಾಗಿ, ಏನೋ ಇವನಲ್ಲಿ ಏನು ಮೋಡಿ ಇದೆಯೋ ಮಾಯ ಇದೆಯೋ, ಅವನು ಕರೆಸಿದ್ದಾನೆ, ಇವನು ಬಂದಿದ್ದಾನೆ. ಅಯ್ಯೋ ಪಾಪ ಹುಡುಗ ಸತ್ತೋಗ್ಬಿಡ್ತಾನೆ. ಈ ಕುಸ್ತಿ ಮಾಡೋರ ಕೈಲಿ ಈ ಹುಡುಗನ ಕೊಡಬಾರ್ದಾಗಿತ್ತು. ಅಯ್ಯೋ ಯಾಕೆ ಬಂದ ಈ ಹುಡುಗ, ಕೃಷ್ಣ ಗೋಕುಲಕ್ಕೆ ಹೋಗು ಅಂತ ಹೇಳಿಬಿಡಬೇಕು ಎಂಬುದಾಗಿ ಗೊತ್ತಿಲ್ಲದೆ ಇದ್ದವರು ಮಂಕ ಕೂತಿದ್ದಾರೆ. ತತ್ವಂ ಪರಂ ಯೋಗಿನಾಂ, ಅಕ್ರೂರಾದಿಗಳು. ಮಾಲಾಕಾರನೂ ಬಂದಿದ್ದ, ಮಾಲೆ ಮಾರೋದನ್ನು ಬಿಟ್ಟಲ್ಲಿ ಪರಮ ಭಾಗವತ ತಿರುವಕ್ರೆ ಬೇರೆ ಬಂದು ಕೂತಿದ್ದಾಳೆ. ಅವರೆಲ್ಲ ನೋಡಿದರು, ಆಹಾ ನಾವು ಧ್ಯಾನ ಮಾಡತಕ್ಕಂಥ ಪರತತ್ವ ಎಲ್ಲಿ ಬಂದುಬಿಟ್ಟಿದೆ ಎಂಬುದಾಗಿ. ವೃಷ್ಣೀನಾಂ ಪರದೇವತೇತಿ, ವೃಷ್ಣಿ ಕುಲದವರು, ಕೃಷ್ಣನ ಜೊತೆ ಸಾತ್ವಿಕಿ ಮೊದಲಾದವರು, ಭೋಜ ಅಂಧಕ ವೃಷ್ಣಿ ವಂಶದವರೆಲ್ಲ ಬಂದು ಪರದೇವತೆ ಬಂದಿದ್ದಾನೆ ಎಂಬುದಾಗಿ. ರಂಗಂಗತಃ ಸಾಗ್ರಜ, ಅಣ್ಣನ ಜೊತೆಯಲ್ಲಿ ತಮ್ಮ ನಡೆದು ಬರುವ ಟಿವಿಯನ್ನು ನೋಡಬೇಕು ಅಂತ ವರ್ಣನೆ ಮಾಡ್ತಾರೆ. ಈ ಟಿವಿ ಅಲ್ಲ, ಆ ಟಿವಿಯನ್ನು ಕುರಿತು ಹೇಳ್ತಾರೆ. ಮಹಾಪುರಾಣ ಟಿವಿ ಇದು. ಬಲರಾಮ ನೀಲಿ ರೇಷ್ಮೆ ವಸ್ತ್ರ ಉಟ್ಕೊಂಡಿದ್ದಾನೆ. ತಂತುವಾಯ ನೇಕಾರ ನೇಯ್ದಿದ್ದು ಬಟ್ಟೆ ಕೊಟ್ಟಿದ್ದಲ್ಲ, ನೆನ್ನೆ ಉಪನ್ಯಾಸದಲ್ಲಿ ಹೇಳಿದ ನೆನಪಿದೆಯೋ ಇಲ್ವೋ? ನೀಲಿ ಬಟ್ಟೆಯನ್ನೇ ಉಡುವುದು ಬಲರಾಮನ ರೂಢಿ. ಅವನು ನೀಲ ವಸ್ತ್ರ, ಅವನು ಯೂನಿಫಾರ್ಮ್ ಅದು. ನಮ್ಮ ಕೃಷ್ಣ ಬರೀ ಹಳದಿ ಬಣ್ಣದ ಪೀತಾಂಬರವನ್ನೇ ಉಡುವವನು ಹೊಸ ಗರಿ ಗರಿ ಬಟ್ಟೆ ಕೊಟ್ಟಿದ್ದಾನೆ. ಅದನ್ನ
ಒಂದು ರೀತಿ ವೀರಗಚ್ಚಿಯಾಗಿ ಎತ್ತು ಕಟ್ಟಿದ್ದಾರೆ. ಚಿತ್ರ ನಿಮ್ಮೆದುರು ಯಾರು ಮಾಡಿ ತೋರಿಸ್ಬೋದಾಗಿತ್ತು, ಆದರೆ ತೋರಿಸುವಂತಹ ಚಿತ್ರವಲ್ಲ. ಕಂಸನನ್ನು ಕೊಲ್ಲೋ ದೃಶ್ಯವನ್ನೇನಂತ ತೋರಿಸ್ತೀರಿ? ಕೃಷ್ಣ ಜನನ ತೋರಿಸ್ಬೋದು, ಇಬ್ಬರು ಹುಡುಗರನ್ನು ಮಾತ್ರ ತೋರಿಸ್ಬೋದು. ಈ ಪ್ರವಚನ ಮಾಲಿಕೆ ಮುಗಿಯುವಷ್ಟರಲ್ಲಿ ಸುಮಾರು 8-10 ವರ್ಷದ ಹುಡುಗರಿಗೆ ಯಾರಾದರೂ ಒಬ್ಬನಿಗೆ ಬಿಳಿ ಬಣ್ಣ, ಒಬ್ಬನಿಗೆ ಕರಿ ಬಣ್ಣವನ್ನು ಪೂಸಿ ನೀಲಿ ಪಂಚೆ ಅಥವಾ ನೀಲಿ ರೇಷ್ಮೆ ವಸ್ತ್ರ, ಮತ್ತೊಬ್ಬನಿಗೆ ಹಳದಿ ಬಣ್ಣದ ಪೀತ ವಸ್ತ್ರ, ಒಬ್ಬನ ಕೈಯಲ್ಲಿ ನೇಗಲು, ಒಬ್ಬನ ಕೈಯಲ್ಲಿ ಕೊಳಲು ಕೊಟ್ಟು ಇಲ್ಲಿ ಉತ್ಸವ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಲರಾಮಕೃಷ್ಣನ ಕಣ್ಣಿಂದ ನೋಡಿದಷ್ಟು ಭಾಗ್ಯ ಉಂಟಾಗುತ್ತೆ. ಈ ಕಡೆಯಲ್ಲಿ ದ್ವಾರಕ್ಕೆ ಬಂದ ಕೃಷ್ಣ, ಮಾವುತ ಏನು ಮಾಡಿದ, ಆನೆ ಹೆಂಚು ಬಿಟ್ಟುಬಿಟ್ಟ. ತಾನು ಕೆಳಗೆ ನಿಂತಿದ್ದಾನೆ, ಮೇಲೆ ಕೂತಿಲ್ಲ. ಅಂಕುಶದಿಂದ ಚುಚ್ಚಿ ಕೃಷ್ಣನನ್ನು ತೋರಿಸಿ ಅದರ ಕೈಲಿ ಹಾರ ಇದೆ, ಹಾರ ಹಾಕು ಅಂತ ಹೇಳುವುದ್ರ ಬದಲು ಚುಚ್ಚಿಬಿಟ್ಟ. ಆ ಚುಚ್ಚಿದ್ದನ್ನು ಕೃಷ್ಣ ನೋಡಿದ. ಇದು ಹುಚ್ಚಾಗಿ ಗೀಳಿಡ್ತಾ, ಎಲ್ಲೆಲ್ಲಿಯೋ ಕಾಲು ಹೆಜ್ಜೆ ಇಡ್ತಾ, ಕಣ್ಣನ್ನು ಕೆಂಪಾಗಿ ಮಾಡಿಕೊಂಡು ಆಕಾಶ ನೋಡ್ತಾ ಕೃಷ್ಣನತ್ತ ಧಾವಿಸಿತು. ಕೃಷ್ಣ ಅವನಿಗೆ ತಾಳ್ಮೆಯಿಂದ ಹೇಳಿದ, ಅಂಬಷ್ಟ ಅಂಬಷ್ಟ ಮಾರ್ಗನ್ನೌ ದೇಹಿ ಅಪಕ್ರಮಮಾಚಿರಂ. ಎಲ್ಲೋ ಆನೆ ಮಾವತಕ, ನಿನ್ನ ಆನೆಯನ್ನು ಆ ಕಡೆ ಓಡಿಸೋ, ಮಹಾರಾಜ ಕರೆದಿದ್ದಾನೆ ಅಂತ ಉತ್ಸವಕ್ಕೆ ಬಂದಿದ್ದೇವೆ. ಈ ಮಾಲೆ ಗೀಲೆ ಏನು ಬೇಡ ನಮಗೆ, ನಮ್ಮ ಸಾಕಷ್ಟು ಮಾಲೆ ಇದೆ, ಹೋಗು ಅಂತ ಹೇಳಲಾಗಿ ಅವನ ದಾರಿ ಬಿಡಲಿಲ್ಲ. ದೆವ್ವದಾಗ ನಿಂತಿದ್ದ. ಆನೆ ಎದುರಿಗೆ ಬಂತು ಮೆಟ್ಟುವಂತೆ. ಅಣ್ಣ ನೀ ದೂರ ಇರುವಂದ. ಬಲರಾಮನ ಸರದಿ ಅಲ್ಲ ಅದು. ಕೃಷ್ಣ ಆನೆಯನ್ನ ನೋಡ್ತಾ ಇದ್ದಾನೆ. ಹತ್ರ ಬರೋ ತನಕ ಸುಮ್ಮನೆ ನಿಂತಿದ್ದ. ಅದೆಲ್ಲ ಲೀಲೆ ಹೆಚ್ಚು ವರ್ಣಿಸಿಲ್ಲ ಇಲ್ಲಿ. ಇನ್ನೇನು ತಿವಿಬೇಕು ಅಂತ ಬಂದ ಕ್ಷಣದಲ್ಲಿ ಪಕ್ಕನೆ ಸರಕ್ಕೆ ನೆಗೆದು ಬಿಟ್ಟ ಕೃಷ್ಣ. ರಭಸಕ್ಕೆ ನುಗ್ಗಿದ ಆನೆ, ಅದರ ಕೋಡುಗಳು ನೆಲದಲ್ಲಿ ಸಿಕ್ಕಿಕೊಂಡು ಆನೆ ಉರುಳಿ ಕೆಳಗೆ ಬಿತ್ತು. ಬಿದ್ದ ಮೇಲೆ ಅದರ ಬಾಲವನ್ನು ಹಿಡಿದು ಒಂದು ರೌಂಡ್ ಆ ಅಖಾಡ ಭೂಮಿಯಲ್ಲಿ 20 ಧನುಷ್ಯಗಳಷ್ಟು ಉದ್ದಕ್ಕೆ ಎಳೆದಾಡಿದ್ದಾನೆ ಕೃಷ್ಣ. ಕಂಸ ಬೆರಗಾದ. ಈ ಹುಡುಗ ಏನು ಭೂತವೋ ಪಿಶಾಚಿಯೋ ಪ್ರೇತವೋ, ಇಷ್ಟು ಮದಿಸಿದ ಆನೆಯನ್ನು ಲೀಲೆಯಿಂದ ಬಾಲ ಹಿಡಿದು ಹೀಗೆ ಆಡಿಸ್ತಾ ಇದ್ದಾನಲ್ಲ ಅಂತ ನೋಡ್ತಾ ಇದ್ದಾರೆ. ಅದಾದ ಮೇಲೆ ಸೆಟ್ಕೊಂಡು ಎದ್ದು ನಿಂತು ಕಿವಿಯನ್ನು ಒದರಿಕೊಂಡು ಆನೆ ಮಣ್ಣು ತಿಂದು ಬಾಯಿ ಸೊಂಡ್ಲು ಗಿಂಡ್ಲೆಲ್ಲ ಒದರ್ಕೊಂಡು ಕೃಷ್ಣನ ಕಡೆ ನೋಡ್ತಾ ಇದೆ. ಕೃಷ್ಣ ಈ ಸಲ ಏನು ಮಾಡಿದ ಅಂದರೆ ಅಂಜಲಿಕಾ ಬಂಧ ಪ್ರಯೋಗ ಅಂತ ಹೇಳ್ತಾರೆ. ಅದನ್ನಿಲ್ಲಿ ಸ್ಪಷ್ಟವಾಗಿ ಬರೆದಿಲ್ಲ. ನಮ್ಮ ಗುರುಗಳು ಯಾದವಾಭ್ಯುದಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ. ಎಲ್ಲಿ ಹುಡುಕಿದ್ರು ನೋಡಿ, ಆನೆ ಜೊತೆಯಲ್ಲಿ ಕುಸ್ತಿ ಮಾಡುವನು ಹೇಗೆ ಮಾಡ್ತಾನೆ, ಅಂಜಲಿಕಾ ಬಂಧ ಪ್ರಯೋಗ ವೇದಾಂತ ದೇಶಿಕರು ಬರೆದಿದ್ದಾರೆ. ಅಂಜಲಿಕಾ ಬಂಧ ಪ್ರಯೋಗ ಅಂದ್ರೇನು? ಪ್ರಾಣಾಯಾಮಾದಿಗಳನ್ನು ಮಾಡಿ ಕೈ ಕಾಲುಗಳೆಲ್ಲದರಲ್ಲೂ ಉಸಿರನ್ನ ಸ್ತಬ್ಧ ಮಾಡಿ ಆನೆ ಹೊಟ್ಟೆ ಕೆಳಗಡೆ 4 ಕಾಲುಗಳ ಮಧ್ಯದಲ್ಲಿ 2 ಕೈಯನ್ನ 2 ಕಾಲನ್ನು ಉಂಗುಷ್ಟದಿಂದ ಮೆಟ್ಟಿಕೊಂಡು ಆನೆಗೆ ತನ್ನ ಶತ್ರು ಗುರಿ ಎಲ್ಲಿದೆ ಅಂತ ತಿಳಿದೇ ಇರೋ ಹಾಗೆ ತನ್ನ ಸುತ್ತ ತಾನೇ ಮಾಡುವ ಹಾಗೆ ಆನೆಯನ್ನು ಅಪ್ಪಿಕೊಂಡು ಉಸಿರು ಕಟ್ಟಿ ನಿಲ್ಲುವಂಥ ಒಂದು ಪ್ರಯೋಗ. ಯಾರು ಮಾಡಿ ತೋರಿಸ್ತಾರೆಯೇ ನೋಡಿ. ಇದು ಆನೆ ನೋಡ್ತು, ಎಲ್ಲಿ ಹೋಯ್ತು ನಮ್ಮ ಶತ್ರು, ಹುಡುಕಿತು. ತನ್ನ ಮೈ ಮೇಲಿರೋ ಗಾಯವನ್ನ ಬಾಯಿಂದ ಕೆರೆಯುವುದಕ್ಕೆ ಹೊರಡುವ ನಾಯಿ ತನ್ನ ಸುತ್ತ ತಾನೇ ಪ್ರದಕ್ಷಿಣೆ ಮಾಡುವಂತೆ ಈ ಸುತ್ತಿತು ಸುತ್ತಿತು ಸುತ್ತಿತು. ಮದವೆಲ್ಲ ಕರಗಿ ಕಣ್ಣು ಕತ್ತಲೆಯಾಗಿ ತಾನೇ ಕೆಳಕ್ಕೆ ಬಿತ್ತು. ಮತ್ತೆ ಎದ್ದ ಕೃಷ್ಣ ಮೇಲಕ್ಕೆ. ಎದ್ದವನೇ ಅದನ್ನು ಸೊಂಡಿಲನ್ನು ಒಂದು ಕಾಲಿಂದ ಮೆಟ್ಟಿ ಅದರ 2 ದಂತಗಳನ್ನು ಕ್ರಮವಾಗಿ ಒಂದೊಂದನ್ನು ಮುರಿದು ಹೊರಗಡೆ ಎಳೆದ. ಆನೆ ರಕ್ತ ಸುರಿತಾ ಕಾರ್ಕೊಂಡು ಪ್ರಾಣವನ್ನು ಸತ್ತಿತು. ಒಂದನ್ನು ಹೆಗಲ ಮೇಲೆ ಇಟ್ಕೊಂಡ. ಆನೆಯ ಮೈಯಲ್ಲಿದ್ದ ರಕ್ತವೆಲ್ಲ ಇವನು ಮೈಲಿ ಸೋರ್ತಾ ಇದೆ ಪೀತಾಂಬರದ ಮೇಲೆ. ಆನೆಯ ಮದಜಲವೆಲ್ಲ ಇವನು ಮುಖದ ಮೇಲೆ ಅಲ್ಲಲ್ಲೇ ಸಿಡಿದು ಸಿಂಪಡಿಸಿದೆ. ಆ ಚಿತ್ರವನ್ನೆಲ್ಲ ಕೊಡ್ತಾರೆ, ಅತ್ಯದ್ಭುತವಾದ ಚಿತ್ರ. ಆ ಶ್ಲೋಕವೊಂದನ್ನು ಓದಿ ಇನ್ನು ನಮ್ಮ ಕಾರ್ಯಕರ್ತರಿಗೆ ವೇಳೆ ಕೊಡ್ತೇನೆ. ಮೃತಕಂ ದ್ವಿಪಮುತ್ಸೃಜ್ಯ ದಂತಪಾಣಿ ಸಮಾವಿಶತ್ ಅಸನ್ಯಸ್ತ ವಿಷಾಣೋಸೃಕ್ ಮದಬಿಂದು ವಿರಂಕಿತ ವಿರೂಢ ಸ್ವೇದ ಕಣಿಕಾ ವದನ ಅಂಬುರುಹೋ ಬಭೌ. ಶ್ಲೋಕ ಸುಲಭವಾಗಿ ಬಿಡಿಸೋದಕ್ಕಾಗೋದಿಲ್ಲ ಭಾಗವತ. ಮೃತಕಂ ದ್ವಿಪಮುತ್ಸೃಜ್ಯ, ದ್ವಿಪ ಅಂದ್ರೆ ಆನೆ, ಸತ್ತೋದ ಆನೆಯನ್ನು ಬಿಟ್ಟು ದಂತಪಾಣಿ, ದಂಡಪಾಣಿ ಅಲ್ಲ ದಂತಪಾಣಿ, ಕೈಯಲ್ಲಿ ಹೆಗಲ ಮೇಲೆ ಗದೆ ಇಟ್ಟುಕೊಳ್ಳುವಂತೆ ಇವನೇನು ಆಯುಧ ತಂದಿರಲಿಲ್ಲ. ಒಂದು ದಂತವನ್ನ, ಬಿಳಿ ದಂತವನ್ನು ಹೆಗಲಿಗೆ ಏರಿಸಿದ್ದಾನೆ. ಆನೆ ಮುಸುಡಿಯಿಂದ ಕಿತ್ತದ್ರಿಂದ ರಕ್ತ ತೊಟ್ಟಿಕ್ತಾ ಇದೆ, ಮೈ ಮೇಲೆ ಅಭಿಷೇಕವಾಗ್ತಾ ಇದೆ. ಅಸನ್ಯಸ್ತ ವಿಷಾಣೋಸ್ರಕ್ಕೆ ಇದು ಯಾಕೆ ಬೇಕು ಅಂತ ಬೇರೆ ಕಡೆ ಹಾಕಲಿಲ್ಲ. ರಕ್ತ ತೊಟ್ಟಿಕ್ತಾ ಇರುವಂತ ಆ ದಂತವನ್ನು ಹೆಗಲ ಮೇಲೆ ಇಟ್ಟುಕೊಂಡು ಮದಬಿಂದು ವಿರಂಕಿತ, ಆನೆ ತಲೆ ಮೇಲೆ ಮದ ಜಲವಿತ್ತಲ್ಲ ಅದು ಅಂಚಿತವಾಗಿದೆ, ಸಿಡಿದಿದೆ. ವಿರೂಢ ಸ್ವೇದ ಕಣಿ, ಇಷ್ಟರಲ್ಲಿ ಕೃಷ್ಣನ ಮೈ ತುಂಬ ಮುತ್ತು ಮುತ್ತಿನಂತೆ ಬೆವರಿನ ಕಣಗಳು ಕಾಣಿಸಿಕೊಂಡಿವೆ. ವದನಾಂಬುರುಹೋ, ಯಾರು ಆರ್ತಿ ಎತ್ತಬೇಕು ಆ ಕೃಷ್ಣನಿಗೆ. ಇಂಥ ಸುಂದರ ಕೃಷ್ಣನನ್ನ, ವೀರಾಧಿವೀರನನ್ನ ಆನೆ ಕೊಂದವನಿಗೆ ಮಂಗಳಾಶಾಸನ ಮಾಡ್ತಾರೆ ಎಂಬಲ್ಲಿಗೆ ಸ್ವಲ್ಪ ನಿಲ್ಲಿಸ್ಕೊಳ್ತೇನೆ. ನಿಮ್ಮ ಕಾರ್ಯಕ್ರಮ ಮಾಡಿ.
ವಚನ ಮುಂದುವರಿತಾ ಇದೆ. ಚಾಣೂರ ಕಾಯ್ಕೊಂಡು ನಿಂತಿದ್ದಾನೆ. ಕುವಲಯಾಪೀಡವೆಂಬ ಇಷ್ಟು ಮದಿಸಿದ ಆನೆ ಎಷ್ಟು ಜನರನ್ನು ಕೊಂದಿತೋ ಅದು ತನ್ನ ಕಣ್ಣೆದುರಿಗೆ ಒಬ್ಬ ಸಣ್ಣ ಪೋರ 13 ವರ್ಷದ ಹುಡುಗನಿಂದ ಇಷ್ಟು ನಿರ್ದಯವಾಗಿ ಕೊಲ್ಲಲ್ಪಟ್ಟದ್ದನ್ನು ಕಂಡು ಕಂಸ ನಂಬಲಿಲ್ಲ ಕಣ್ಣುಗಳನ್ನು. ಮತ್ತೇನೋ ಮಾಯ ಮಾಡಿದ್ದಾನೆ ಅಂತ ಕಾಣುತ್ತೆ. ಬೆಟ್ಟ ಎತ್ತಿದ ಹಾಗೆ, ಹಾವು ಕೊಂದ ಹಾಗೆ, ಸ್ತ್ರೀಯನ್ನ ಕೊಂದ ಹಾಗೆ. ಇದು ಈ ಅಪಪ್ರಚಾರ ಶಿಶುಪಾಲನವರೆಗೂ ನಡ್ಕೊಂಡು ಹೋಯಿತು. ಕೃಷ್ಣನಿಗೆ ತುಂಬ ವಯಸ್ಸಾಗೋ ತನಕ ಇವತ್ತೂ ನಂಬೋದಿಲ್ಲ. ಏನು ಹುತ್ತಾ ಇದ್ದಾಗಿರಬೇಕು, ಎತ್ತಿದ್ದಾನೆ ಸುಮ್ಮನೆ ಹೇಳ್ತೀರಿ ಕಲ್ಲದ್ದದನ್ನ. ನಿರ್ಮಾನಿಸಂ ನಮ್ಮ ಹಳೆಬೀಡಿನ ಕವಿ ರುದ್ರಭಟ್ಟ ಭೀಷ್ಮನನ್ನು ಬೈತಾನೆ. ನೀ ನೀರಲ್ಲಿ ಹುಟ್ಟಿದೆ, ಗಂಗೆಯಲ್ಲಿ ಅಂತಾರೆ, ನಿನ್ನ ತಲೆ ತುಂಬ ನೀರು ತುಂಬಿಕೊಂಡಿದೆ, ಶೀತ ಆಗಿದೆ, ಸುಮ್ಮನೆ ಹೊಡ್ತೀಯ ಕೃಷ್ಣನನ್ನ, ಏನಂಥದ್ದೇನು ಮಾಡಿದ ಅಂತ ಶಿಶುಪಾಲು ಬೈದ ಅಂತ ಹೇಳ್ತೀವಿ. ಇವತ್ತಿಗೂ ಜನ ಇದನ್ನು ಪವಾಡ ನಂಬೋದಿಲ್ಲ. ನೀವು ನಂಬದೇ ಇದ್ರೆ ಪವಾಡ ನಡೀಲಿಲ್ಲ ಅಂತ ನಾವು ಹೇಳೋ ಹಾಗಿಲ್ಲ, ಇದ್ದದನ್ನು ಅಪಲಾಪ ಮಾಡೋ ಹಾಗಿಲ್ಲ. ಚಾಣೂರ್ನ ಕಂಸ ಸನ್ನೆ ಮಾಡಿದ. ಚಾಣೂರ ಬಂದ, ಕೃಷ್ಣನನ್ನು ಎದುರು ಹಾಕ್ತಾನೆ. ಸಡ್ಡೆ ಹೊಡೆದು ತೋಳುಗಳನ್ನು ಬಡಿದುಕೊಂಡು ತೊಡೆ ತಟ್ಟಿ, ಲೇ ಹುಡುಗ, ನಾನು ಪೂತನೆ ಅಲ್ಲ ಅಂದ. ನಾನು ಶಕಟಾಸುರ ಅಲ್ಲ, ನಾನು ಬಕ ಅಲ್ಲ. ನನ್ನ ಕೈಲಿ ಎಷ್ಟು ಜನ ಸತ್ತಿದ್ದಾರೆ ಗೊತ್ತೀಯ? ಒಂದು ಆನೆ ಕೊಂದಿದ್ದಕ್ಕೆ ನೀನು ಸೊಕ್ಕು ಪಡಬೇಡ, ನನ್ನ ಎದುರಿಗೆ ಬಾ ಅಂತ ಇವನು ಹೇಳ್ತಾ ಇದ್ದಾನೆ. ದೇವತೆಗಳು ಆಶ್ಚರ್ಯಪಡ್ತಿದ್ದಾರಂತೆ ಆಕಾಶದಲ್ಲಿ. ಆನೆಯನ್ನ ಕೊಂದವನಿವನು, ಆನೆಯನ್ನ ಕಾಪಾಡುವವನು ಇವನು ಎಂಬುದಾಗಿ ಹಿಂದಿನ ಗಜೇಂದ್ರ ಮೋಕ್ಷವನ್ನು, ಇವತ್ತಿನ ಕುವಲಯಾಪೀಠದ ವಧೆಯನ್ನು ನೆನೆಸಿಕೊಂಡು ಇವನ ನಿಷ್ಪ್ರಾತಕ್ಕೆ ದೇವತೆಗಳು ನಿತ್ಯ ಸೂರ್ಯಗಳು ಕಣ್ಣೀರಿಡ್ತಾ ಇದ್ದಾರೆ ಅಂತ ಇದು ಆಳ್ವಾರರ ಮಂಗಳಾಶಾಸನ. ತಿರುಮಾರಿಯಲ್ಲಿ ಪೆಣ್ಣುಲಾಂಶಡೈ ನಾನು ಪಿರಮುನಂ ಮುನ್ನೈ ಕಾಣ್ಬಾನ್ ಎಣ್ಣಿಲಾ ಊಳಿಯೂಳಿ ತವಂ ಶೈದಾರ್ ವೆಳ್ಳಿ ನಿರ್ಪ. ಪೆಣ್ಣುಲಾಂಶಡೈ ನಾನು, ಷಡೈ ಅಂದ್ರೆ ಜಡೆ, ಜಡೆ ಮೇಲೆ ಒಂದು ಸ್ತ್ರೀಯನ್ನು ಕೂರಿಸಿಕೊಂಡಿರ್ತಕ್ಕವನು. ಗಂಗೆಯನ್ನ ತಲೆಯಲ್ಲಿ ಧರಿಸಿದ ಗಂಗಾಧರ ಶಿವನು ಕೂಡ. ಪಿರಮನು ಬ್ರಹ್ಮನು ಉನ್ನೈ ಕಾಣ್ಬಾನ್, ನಿನ್ನ ದರ್ಶನ ಮಾಡಬೇಕು ಅಂತ ಎಣ್ಣಿಲ ಊಳಿ ಊಳಿ ಎಷ್ಟೊಂದು ಕಲ್ಪಗಳಲ್ಲಿ ತವಂ ಶೈದಾರ್ ವೆಳ್ಳಿ ನಿರ್ಪ, ತಪಸ್ಸು ಮಾಡಿ ನಾಚಿಕೆ ಪಟ್ಟು ನಿಂತಿದ್ದ. ಅಷ್ಟು ತಪಸ್ಸು ಒಲಿಯದೆ ಇದ್ದವನು. ವಿಣ್ಣುಳಾರ್ವಿಯಪ್ಪ ಒಂದು ಆನೈಕ್ ಅಂದ್ರೆ ಅರುಳಿಯಿಂದ ಕಣ್ಣರಾಯ್ ಉನ್ನಯ್ಯನ್ನೋ ಕಳೆಹಣ ಕರೆದು ಮಾರೆ. ಒಂದು ಗಜೇಂದ್ರ ಬೃಂಹಿತವನ್ನ ಮಾಡಿ, ನೀವು ಬರಬೇಕು ಸ್ವಾಮಿ, ನಿನ್ನ ಪಾದದಲ್ಲಿ ಪುಷ್ಪವನ್ನಿಟ್ಟು ನೋಡಬೇಕು ಅಂತ ಅವನು ಕೂಗಿಕೊಂಡ್ರೆ ಒಂದು ಆನೆ, ಒಂದು ಸಣ್ಣ ಪದಾರ್ಥ, ಮೂಕ ಜಂತು, ಅದಕ್ಕೋಸ್ಕರ ಇಳಿದು ಬಂದಿಯಲ್ಲ. ನಾವು ಬ್ರಹ್ಮನಾಗಿ ಹುಟ್ಟಿದ್ದೇನು ಪ್ರಯೋಜನವಾಯಿತು, ನಾನು ಇಂದ್ರನಾಗಿದ್ದೇನು ಪ್ರಯೋಜನವಾಯಿತು ಅಂತ ದೇವತೆಗಳು ತಮ್ಮನ್ನು ಹಳಿದುಕೊಳ್ತಾ ಇರುವ ಸಂದರ್ಭದಲ್ಲಿ ಒಂದು ಆನೆಗೋಸ್ಕರ ಇಳಿದು ಬಂದಿಯಲ್ಲ. ಒಳವೆಳುಂತ ಒಳಮಾಡ ಮಧುರೈ ಮಾನಹರಂತನ್ನುಳ್ ಕವಳಮಾಲ್ ಯಾನೈ ಕೊಂಡ್ರ ಕಣ್ಣನೈ ಅರಂಗಮಾಲೈ ತುಳವತ್ತೊಂಡಾಯಿ ತೊಳ್ಸೀರ್ ತೊಂಡರಡಿ ಪೊಡಿಸೊಲ್ ಇಳೆಯ ಪುನ್ ಕವಿತೆಯೇಲುಂ ಎಂಬಿರಾರ್ಕಿ ನಿಯಮಾರೇ. ಒಳ್ಳೆ ದೊಡ್ಡ ಕೋಟೆ ಮಧುರಾಪುರಿ ಅಂದ್ರೆ ಎಂಥ ಊರದು. ದಕ್ಷಿಣದ ಮಧುರೆಯನ್ನ ಉತ್ತರದ ಮಧುರೆ ಹಾಗೆ ಕಟ್ಟಿದ್ರು ಅಂತ ಒಂದು ಐತಿಹ್ಯ. ದಕ್ಷಿಣದಲ್ಲಿ ಪಾಂಡ್ಯರ ರಾಜಧಾನಿ. ಈ ಪಾಂಡ್ಯರು ಅಂದ್ರೆ ಯಾರು? ಉತ್ತರ ದೇಶದಲ್ಲೂ ಈ ಪಾಂಡೇಗಳು ಅಂತ ಇದ್ದಾರೆ ಕೆಲವರು. ಪಾಂಡವೇಯರು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆ ನಿಂತುಕೊಂಡವರಂತೆ ಇವರು. ಮಹಾಭಾರತದಲ್ಲಿ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ಪಾಂಡವರ ಕಡೆ ನಿಂತು ಯುದ್ಧ ಮಾಡಿದವರಲ್ಲಿ ಪಾಂಡ್ಯ ದೇಶದವರೇ ಮುಖ್ಯರು. ಉಳಿದವರೆಲ್ಲ ಚೋಳರು ಗೀಳರು ಎಲ್ಲ ಕೌರವರ ಕಡೆ ನಿಂತು ಬಿಟ್ರು. ಅವರು ಆ ಕಡೆಯಿಂದ ವಲಸೆ ಬಂದಿರಬೇಕು ಅಂತ ಹೇಳ್ತಾರೆ. ಒಂದು ಲೇಖನದಲ್ಲಿ ನೋಡಿದ್ದೆ ನಾನು. ಇಲ್ದಿರ ಹೆಸರು ಬರೋದು ಕಾರಣವಿಲ್ಲ. ಅವರು ಉತ್ತರದಲ್ಲಿ ಮಧುರೆ ನಾಶವಾಯ್ತಲ್ಲ, ಜರಾಸಂದ್ರ ಸುಟ್ಟು ಹಾಕಿಬಿಟ್ಟಲ್ಲ ಆ ಊರನ್ನ, ಅದರ ಹಾಗೆ ಕಟ್ಕೊಂಡಿದ್ರು ಅಂತ ಕಾಣುತ್ತೆ. ವೆಳೆಂತ ಒಳ ಮಾಡ ಮಧುರೈ ಮಾನಹರಂತನ್ನುಳ್ ಕವಳಮಾಲ್ ಯಾನೆ ಕೊಂಡ್ರ. ಇದು ಕವಳಮಾಲ್, ಕಪಟವಾದ ಆನೆ ಇದು. ಗಜೇಂದ್ರ ನಿಜವಾದ ಆನೆ, ಭಕ್ತಿಯುಕ್ತವಾದ ಆನೆ. ಯಾವನೋ ಪಾಪ ತಪ್ಪು ಮಾಡಿದ್ದವನು ಒಬ್ಬ ಮುನಿಯ ಶಾಪಕ್ಕೊಳಗಾಗಿ ಭಕ್ತಿಯನ್ನು ಬಿಡದೆ ವಿಷ್ಣು ಭಕ್ತಿಯಿಂದ ತಪಸ್ಸು ಮಾಡಿದ ಆನೆ. ಅದರಲ್ಲಿ ಈ ಕೆಟ್ಟ ಯಾನೆಯಲ್ಲಿ ಕವಳಮಾಯ್ ಯಾನೆ ಕೊಂಡ್ರ ಕಣ್ಣನೇ ಅರಂಗಮಾಲೈ, ಅವನೇ ಶ್ರೀರಂಗನಾಥ ಎಂಬುದಾಗಿ ತುಳಸಿ ಬುಟ್ಟಿ ಕೈಯಲ್ಲಿ ಹಾಕೊಂಡಿರ್ತಕ್ಕಂಥ ನಮ್ಮ ವಿಪ್ರನಾರಾಯಣರು. ತೊಳವತ್ತೊಂಡಾಯಿ ತೊಳ್ಸೀರ್ ತೊಂಡರಡಿ ಪೊಡಿಸೊಲ್ ಇಳೆಯ ಪುನ್ ಕವಿತೆಯೇಲಂ. ಹುಡುಗಾಟಕ್ಕೆ ಬರೆದಿದ್ದೇನು ಪದ್ಯ, ನಾನೇನಂಥ ದೊಡ್ಡ ಕವಿಯಲ್ಲ.
ಆದರೂ ಎಂಬಿರಾರ್ಕ ಇನಿಯವಾರೆ ಭಗವಂತನಿಗೆ ತುಂಬ ಪ್ರೀತಿ ಪಾತ್ರವಾಗಲಿ ಅಂತ ಆಳ್ವಾರರು ತಮ್ಮ 45 ಪದ್ಯಗಳ ತಿರುಮಾಲೆಯ ಪ್ರಬಂಧದಲ್ಲಿ ಒಂದು ಆನೆಯನ್ನು ಕೊಂದದ್ದು, ಒಂದು ಆನೆಯನ್ನು ಕಾದದ್ದು, ಎರಡಕ್ಕೂ ವ್ಯತ್ಯಾಸವನ್ನು ತೋರಿಸಿ ಅನುಭವಿಸಿದ್ದಾರೆ. ನಮ್ಮ ಆಳ್ವಾರ ಸಾಹಿತ್ಯ ಪೂರ್ತಿ ಹೀಗೆ ಇದೆ. ಐತಿಗಳನ್ನು ಹೊಂದಿಸಿ ಮಾಡಿದ್ದಾರೆ. ಲೇ, ನಾನು ಆನೆಯಲ್ಲ ಅಂದ ಚಾಣೂರ. ಮಾತಾಡಲಿಲ್ಲ ಕೃಷ್ಣ. ಇವನು ಮಾತಿನ ಮಲ್ಲ ಅಲ್ಲ, ಇಲ್ಲಿ ತನ್ನ ಯುದ್ಧ ತೋರಿಸೋಕೆ ಬಂದಿದ್ದಾನೆ. ಆಯಿತು, ನಾನು ಮಾಡ್ತೀನಿ, ಏನಾಗುತ್ತೋ ಆಗಲಿ ಅಂತ ಹೇಳುವಾಗ ಸುತ್ತಮುತ್ತ ಕೂತಿರ್ತಕ್ಕಂಥ ಮಧುರೈ ನಗರದ ಸ್ತ್ರೀಯರು, ವೃದ್ಧರು, ನಂದಗೋಪನ ಕಡೆಯವ್ರನ್ನ ಬಿಟ್ಟು ಉಳಿದವರೆಲ್ಲ ಗೊಳೋ ಅಂತ ಅಳ್ತಾ ಇದ್ದಾರೆ. ಅಯ್ಯೋ, ನಮ್ಮ ಕೃಷ್ಣನ ಆಯುಷ್ಯ ಮುಗಿದು ಹೋಯ್ತಿವತ್ತು. ವಜ್ರಸಾರ ಸರ್ವಾಂಗ ಮಲ್ಲೌ ಶೈಲೇಂದ್ರ ಸನ್ನಿಭವು. ವಜ್ರದಂತೆ ಗಟ್ಟಿಯಾದ ಮೈಯುಳ್ಳ ಈ ಜಟ್ಟಿಗಳಲ್ಲಿ ಕ್ವಚ ಅತಿ ಸುಕುಮಾರಾಂಗವು ಕಿಶೋರವು ನಾಪ್ತ ಯೌವನವು. ಇನ್ನು ಯೌವನ ಕೂಡ ಬಂದಿಲ್ಲ, ಕಿರುಮೀಸೆಯೂ ಬಂದಿಲ್ಲ ನಮ್ಮ ಕೃಷ್ಣನಿಗೆ. ಕೌಮಾರಾವಸ್ಥೆಯಲ್ಲಿದ್ದಾರೆ. ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕೃಷ್ಣನ ವಯಸ್ಸೆಷ್ಟು, ಯೌವನವೇ ಬಂದಿಲ್ಲ ಇವನಿಗೆ. ಇವರಲ್ಲಿ ಅವನಲ್ಲಿ ಅಯ್ಯೋ ಹೀಗಾಯ್ತಲ್ಲ. ಯತ್ರ ಅಧರ್ಮ ಸಮುತ್ತಿಷ್ಠೇತ ಸ್ಥೇಯಂ ತತ್ರ ನ ಕಶ್ಚಿತ್. ಎಲ್ಲಿ ಅಧರ್ಮ ಕಣ್ಣೆದುರಿಗೆ ನಡೆಯುತ್ತೋ ಅದನ್ನು ನೋಡ್ತಾ ಕೂತ್ಕೊಳ್ಬಾರ್ದು ಅಂತ ಕೆಲವರೆಲ್ಲ ಎದ್ದು ಹೋಗಿಬಿಟ್ರಂತೆ. ಅಯ್ಯೋ, ಕೃಷ್ಣನ ಗತಿ ಆಗೋಯ್ತು. ಇವನೆಂಥ ಕುರು, ಎಷ್ಟು ಜನರನ್ನು ಕೊಂದಾಕಿದ್ದಾನೆ. ಈ ಹುಡುಗ ಸಾಯೋದನ್ನ ಕಣ್ಣಿಂದ ನೋಡ್ತಾ ಕೂತಿರ್ಬೇಕೇ ನಾವು, ನಮ್ಮ ಕೈಲಾಗೋದಿಲ್ಲ ಅಂತ ಇವರೆಲ್ಲ ಎದ್ದು ಹೋಗಿಬಿಟ್ರು. ದ್ರೌಪದಿಗೆ ಮರ್ಯಾದೆ ಹೋಗ್ತಾ ಇದ್ದಾಗ ನೋಡ್ತಾ ಕೂತಿದ್ದ ಭೀಷ್ಮ. ಅವರಲ್ಲಿ ಇವರಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾರೆ ನಮ್ಮ ಪೂರ್ವಾಚಾರ್ಯರು. ಎಲ್ಲೋ ಬಂದ ಒಂದು ಸಣ್ಣ ಶ್ಲೋಕವನ್ನು ತಗೊಂಡು ಧರ್ಮ ಸೂಕ್ಷ್ಮವನ್ನು ಹಿಡಿತಾರೆ. ಆದರೆ ಕೃಷ್ಣ ಹೇಳಿದ, ಬಾಯಲ್ಲಿ ಜಂಬ ಕೊಚ್ಚೋದಲ್ಲ, ಯುದ್ಧ ಮಾಡು ನೋಡೋಣ, ಮಲ್ಲ ಯುದ್ಧ, ಯಾರು ಸಾಯ್ತಾರೆ ನೋಡೋಣ ಅಂತ ಪರಸ್ಪರ ತೋಳುಗಳನ್ನು ತಟ್ಟುಕೊಂಡು ಒಬ್ಬರನ್ನೊಬ್ಬರು ಹಿಡಿಬೇಕು ಅಂತ ಆ ಯುದ್ಧದ ಪೂರ್ತಿ ವಿವರಗಳನ್ನು ವೇದವ್ಯಾಸರು ಕೊಟ್ಟಿಲ್ಲ. ಇದು ಭಕ್ತಿಗೆ ಮುಖ್ಯವಾದ ಗ್ರಂಥ, ಬಾಕಿ ವರ್ಣನೆಗೋಸ್ಕರವಲ್ಲ. ಕೃಷ್ಣನ ತಂತ್ರ ಏನಿತ್ತು ಅಂದರೆ, ಎದುರಾಳಿ ಬರೋ ತನಕ ಸುಮ್ಮನೆ ಸ್ತಬ್ಧವಾಗಿ ನಿಂತಿರೋದು. ಅವನು ಬಂದ ಅಂದರೆ ಯಾವ ಮಾಯದಲ್ಲೋ ಪಕ್ಕಕ್ಕೆ ಸರಿಯುವುದು, ಅವನು ಮುಗ್ಗರಿಸಿ ಬೀಳಬೇಕು. 18 ಸಲ ಹೀಗೆ ಮಾಡಿ ಅವನು ಮಣ್ಣು ತಿಂದು ಮುಗ್ಗರಿಸಿ ಕೋಪ ಹೆಚ್ಚಾಗಿ ಮೈ ಬೆವತು ಅವನಿಗೆ ಮೂರ್ಛೆ ಬರೋ ಪರಿಸ್ಥಿತಿಯಲ್ಲಿ ಅವನನ್ನು ಹಿಡಿದು ಹಣ್ಣು ಮಾಡಿ ಕೊಂದು ಹಾಕಿಬಿಡುವುದು. ಈ ರೀತಿಯಲ್ಲಿ ಆ ಚಾಣೂರನನ್ನು ಒಂದು ಅರ್ಧ ಗಂಟೆ ಕಾಲ ಅಂತ ಭಾವಿಸಿಕೊಳ್ಳಿ, ಹಣ್ಣುಗಾಯಿ ನೀರುಗಾಯ ಮಾಡಿ ಅಷ್ಟು ಜನ ಚಪ್ಪಾರೆ ವೇಳೆ ತಡ್ತಾ ಇದ್ದಾರೆ. ಎಲ್ಲ ಒಬ್ಬ ಕೃಷ್ಣನ ಕೈಯಲ್ಲಿ ಸಣ್ಣ ಕಚ್ಚೆ ಕಟ್ಕೊಂಡು ಬಂದವನ ಕೈಯಲ್ಲಿ ಇಷ್ಟು ಮದಿಸು ಜಟ್ಟಿ ಸೋತೋದ್ನಲ್ಲ ಅಂತ ಕೋಪ ಬೇರೆ ರೇಗ್ತಾ ಇದ್ದಾನೆ. ಆ ರೇಗಾಟದಲ್ಲಿ ಅವನ ಕೊರಳನ್ನು ಮಿಸುಕಿ ತೋಳುಗಳನ್ನು ಕಿತ್ತು ಉಂಡೆ ಮಾಡಿ ಅವನ ಶರೀರದಲ್ಲಿ ಯಾವ ಭಾಗ ಎಲ್ಲಿದೆ ಅಂತ ಗುರುತು ಹತ್ತದೇ ಇರುವಂತೆ ಕೊಂದು ಹಾಕಿದ ಕೃಷ್ಣ. ಕೀಚಕನನ್ನು ಭೀಮ ಹಾಗೆ ಕೊಂದನಂತೆ. ತಲೆಯನೆದೆಯೊಳಗಿಕ್ಕಿ ಕೈಕಾಲ್ಗಳನ್ನು ಬಸಿರೋಳು ಸಿಕ್ಕಿ. ಕುಮಾರವ್ಯಾಸ ವರ್ಣನೆ ಮಾಡ್ತಾನೆ. ಇದು ಟೆಲಿಸ್ಕೋಪಿಕ್ ಆಪರೇಷನ್. ಒಂದು ಕಡೆ ತಲೆ, ಒಂದು ಕಡೆ ಕಾಲಿಟ್ಕೊಂಡು ಹೀಗೆ ಒಚ್ಚಿಬಿಟ್ಟ, ಎರಡೂ ಸೇರಿ ಹೊಟ್ಟೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಉಂಡೆಯನ್ನು ನೋಡ್ತಾರೆ ಕೀಚಕನ ತಮ್ಮಂದಿರು. ಕೀಚಕನೇನೋ ಇವನು, ಕಣ್ಣೇ ಕಾಣಿಸ್ತಾ ಇಲ್ವಲ್ಲ, ಇವನು ಬಾಯಿ ಎಲ್ಲಿ ಹೋಯಿತು, ಇವನ್ ತಲೆ ಎಲ್ಲಿ ಹೋಯಿತು, ಇವನ್ ಕಾಲೆಲ್ಲಿ ಹೋಯಿತು, ಹುಡುಕಿ ಹೇಳ್ತಾನೊಬ್ಬ. ಇಲ್ಲಿ ಉಗುರು ಕಾಣಿಸ್ತಾ ಇದೆ, ಇಲ್ಲಿ ತಲೆಗೂದಲು ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಉಂಡೆ ಮಾಡಿ ಕಂಸನ ಪಾದದಲ್ಲಿ ಎಸೆದು ಬಿಟ್ಟ ಕೃಷ್ಣ. ಚಾಣೂರ ಸತ್ತೋದ. ಮುಷ್ಟಿಕನನ್ನು ಇದೇ ಕ್ರಮದಲ್ಲಿ ಬಲರಾಮ ಸಂಹಾರ ಮಾಡಿದ. ಉಳಿದ ಜಟ್ಟಗಳು ಕೆಲವರು ಹೆದರಿ ಓಡಿ ಹೋದರು, ಕೆಲವರು ಯುದ್ಧ ಮಾಡೋಕೆ ಬಂದು ಕೃಷ್ಣನ ಕೈವಾಡವನ್ನು ನೋಡಿ ಅವರು ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಿದ್ರು. ಕೆಲವರು ಸತ್ರು, ಕಿರಿಚಿಕೊಂಡ್ರು. ಕಂಸನ ಕಡೆ ಜಟ್ಟುಗಳೆಲ್ಲ ಹೋಗಿಬಿಟ್ರು. ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ. ದೇವಕಿಗೆ ನೋಡೋ ಭಾಗ್ಯವಿಲ್ಲ ಪಾಪ. ಬಾಲಲೀಲೆ ನೋಡ್ತಿದ್ರೆ ಬೇಡ, ಅವಳ ಊರಲ್ಲಿ ಅವರ ಸೆರೆಮನೆ ಎದುರಿಗೆ ನಡೆಯುವಂಥ ಈ ಒಂದು ಪ್ರೌಢಲೀಲೆಯನ್ನು ನೋಡೋ ಅವಕಾಶವಿಲ್ಲ. ಸೆರೆಮನೆಯಲ್ಲಿ ಕೊಳಿತಾ ಇದ್ದಾಳೆ. ಚಾಣೂರೇ ಮುಷ್ಟಿಕೆ ಕೂಟೇಶಲೆ ತೋಷಲೆ ಹತೆ ಶೇಷಾಹ ಪ್ರದುದ್ರುವು ಮಲ್ಲಾಹ ಸರ್ವೇ ಪ್ರಾಣ ಪರೀಪ್ಸವಃ. ಪ್ರಾಣ ಉಳಿಸ್ಕೋಬೇಕು ದಿಕ್ಕಿಗೆ ಓಡಿದ್ದ ಇದೆ ಜನಗಳೆಲ್ಲ. ಜನಾಹ ಪ್ರಹರ್ಷು ಸರ್ವೇ ಕರ್ಮಣ ರಾಮಕೃಷ್ಣಯೋಹೋ. ಏನು ಚಪ್ಪಾಳೆ ತಟ್ಟಿದ್ದಾರೆ 15 ನಿಮಿಷ 20 ನಿಮಿಷ ಭಾವಿಸ್ಕೊಳ್ಳಿ. ರಾಮಕೃಷ್ಣರಿಗೆ ಅಂಥ ಓವೇಶನ್ ಕೊಡ್ತಾ ಇದ್ದಾರೆ. ಭಲೆ ಭಲೆ ಉಗೇಂತ ಇದ್ದಾರೆ. ಹಾರಗಳನ್ನು ಎಸೆಯುತ್ತಾ ಇದ್ದಾರೆ. ಕೃಷ್ಣನಿಗೆ ಆ ಕಡೆ ಲಕ್ಷ್ಯವಿಲ್ಲ. ತುಟಿಗಳು ಅದರ್ತಾ ಇವೆ. ಕೋಪದಿಂದ ಮುಖ ಕೆಂಪಗಾಯಿತು. ಕಂಸನನ್ನು ನೋಡಿದ. 32 ಮೆಟ್ಲ ಮೇಲೆ ಕೂತಿದ್ದವನು. ನೀನಲ್ವೇ ನನ್ನ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂತನೆಲ್ಲ ಕೊಂದವನು, ನೀನಲ್ವೇ ನಮ್ಮ ತಾಯಿ ತಂದೆಯನ್ನು ಸೆರೆಯಲ್ಲಿಟ್ಟವನು ಅಂತ ಕೋಪಾವೇಶದಿಂದ ಒಂದೇ ಏಟಿಗೆ ಹತ್ತಿದ್ದಾನೆ. 32 ಮೆಟ್ಟುಗಳ ಮೇಲೆ ಹತ್ತಿದವನೇ ತಲೆಗೆ ಮೇಲೆ ಒಂದು ಏಟನ್ನು ಕೊಟ್ಟ ಕಂಸನಿಗೆ.
ಅವನ ಜನ್ಮದಲ್ಲಿ ಅಂಥ ಏಟು ಬಿದ್ದಿರಲಿಲ್ಲ. ಕಿರೀಟ ಎಗರಿ ದೂರಕ್ಕೆ ಹೋಯಿತು. ಮುಂದಲೆಯನ್ನು ಹಿಡಿದು ತಲೆಗೂದಲನ್ನು 32 ಮೆಟ್ಟ ಕೆಳಗಡೆ ದರ ಅಂತ ಎಳ್ಕೊಂಡು ಬಂದವನು ಅವನ ಎದೆಯ ಮೇಲೆ ಕೂತಿದ್ದಾನೆ. ವಿಶ್ವಕ್ಕೆ ಆಧಾರನಾದ ಭಗವಂತನ ಭಾರವನ್ನು ಕಂಸ ಹೇಗೆ ತಾಳಬೇಕು, ಅವನಿಗೆ ಉಸಿರು ಕಟ್ಟಿ ಹೋಯಿತು. ಗುದ್ದು ತಾನೇ ಕೃಷ್ಣ, ಇದು ನಮ್ಮ ತಾಯಿನ ಸೆರೆಯಲ್ಲಿಟ್ಟಿದ್ದಕ್ಕೆ, ಇದು ನಮ್ಮ ತಂದೆಯನ್ನ ಸೆರೆಯಲ್ಲಿಟ್ಟಿದ್ದಕ್ಕೆ, ಇದು ನಮ್ಮ ಸೋದರನ ಕೊಂದಿದ್ದಕ್ಕೆ, ಇದು ದೇವಸ್ಥಾನ ಕೆಡಹಿದ್ದಕ್ಕೆ, ಇದು ಬ್ರಾಹ್ಮಣ ಸ್ತ್ರೀಯರನ್ನು ಅಪಹಾರ ಮಾಡಿದ್ದಕ್ಕೆ, ಇದು ಅಗ್ರಹಾರ ಒಂದೊಂದೇ ಗುದ್ದುತ್ತಾ ಕಂಸ ಹಾಕಿ ಏಟನ ಹಬ್ಬ ನಾರಾಯಣ ವಸುದೇವ ಸುತಂ ದೇವಂ ಕಂಸ ಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಕಟಿಸಿದವರು ಕೃಷ್ಣಂ ವಂದೇ ಜಗದ್ಗುರುಂ ಶ್ಲೋಕ ಹೇಳಿದ್ರು. ಇಲ್ಲಿ ಬರುತ್ತೆ ಅಂತ ಅದಕ್ಕೋಸ್ಕರ ಹೇಳಿರಬೇಕು ಅಂತ ಕಾಣುತ್ತೆ. ಅವರು ಬೇರೆ ಅರ್ಥದಲ್ಲೂ ಹೇಳಿದರು. ಇವತ್ತೆಷ್ಟೋ ಜಗದ್ಗುರುಗಳಿದ್ದಾರೆ, ಜಗತ್ತಿಗೆ ಒಬ್ಬನೇ ಜಗದ್ಗುರು ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಏನು ಕಥೆಯೋ ಅದು ಒಂದೇನೋ ಏನಾದರಾಗಲಿ, ಜಗದ್ಗುರುಂ ಜಗತ್ತಿಗೆ ತುಂಬ ಭಾರವಾದವನು. ಗುರು ಶಬ್ದಕ್ಕೆ ಭಾರ ಅಂತ ಅರ್ಥ. ಅಖಿಲ ಜಗದ್ಭಾರನನ್ನ ಕಂಸ ಹೇಗೆ ಧರಿಸ್ತಾನೆ. ಪ್ರಗೃಹ್ಯ ಕೇಶೇಶು ಚಲತ್ ಕಿರೀಟಂ, ಮೊದಲು ತಲೆಗೆ ಏಟ್ಕೊಟ್ಟು ಕಿರೀಟವನ್ನು ದೂರ ತಳ್ಳಿದ ಅಂತ ಹೇಳಿದೆ. ಯಾಕೆ ಅಂದರೆ ಕಿರೀಟಕ್ಕೆ ಅಪಮಾನ ಆಗಬಾರದು ಅಂತ ಬಿಟ್ಟರಂತೆ ವ್ಯಾಖ್ಯಾನ ಮಾಡಿದ್ದಾರೆ ನೋಡಿ. ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ದೊರೆ ಎಷ್ಟಾದರೂ ಕಿರೀಟಕ್ಕೆ ಅಪಮಾನ, ಕಿರೀಟ ತೆಗೆದು ಕೊಲ್ಲಬೇಕು. ಸರ್ಕಾರಿ ಅಧಿಕಾರಿಯನ್ನು ಕೊಲ್ಲಬೇಕಾದ್ರೆ ಅಧಿಕಾರಿ ಯೂನಿಫಾರ್ಮ್ ತೆಗೆದು ಹಾಕಿ ಕೊಲ್ಲಬೇಕು. ಹಾಗೆ ಮಾಡ್ತಾರೆ ಕೆಲವರು. ಆಂಧ್ರದಲ್ಲಿ ಮಾಡ್ತಾರೆ. PWG ಅವರು ನೋಡ್ಕೊಳ್ಳಿ, ಅವರು ದುಷ್ಟಿರ್ತಾರೆ, ಯೂನಿಫಾರ್ಮಲ್ಲಿ ಸಾಯಬಾರದು ಅವರು. ಆ ರೀತಿಯಾಗಿ ಚಲತ್ ಕಿರೀಟವನ್ನು ತೆಗೆದು ನಿಪಾತ್ಯ ರಂಗೋಪರಿ ತುಂಗಮಂಚಾತಿ ತಸ್ಯೋಪರಿಷ್ಟಾತಿ ಸ್ವಯಮಬ್ಜನಾಭ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ. ಇನ್ನೊಂದು ತಂತ್ರವನ್ನು ಅವಲಂಬಿಸಲಿಲ್ಲ, ಇನ್ನೊಬ್ಬ ಸಹಾಯವನ್ನು ಕೇಳಲಿಲ್ಲ, ಶಂಖಚಕ್ರಗಳನ್ನು ತರಲಿಲ್ಲ, ಗದೆಯನ್ನು ತರಲಿಲ್ಲ, ಯಾವ ಆಯುಧವನ್ನೂ ತರಲಿಲ್ಲ. ವಿಶ್ವತಂತ್ರ ಸರ್ವಪ್ರಹರಣಾಯುಧ ವನಮಾಲಿ ಗದೀಶಾರ್ಂಗಿ ಶಂಖಿ ಚಕ್ರಿ ಚನಂದಕಿ ಶ್ರೀಮಾನ್ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತು. ಎಲ್ಲ ಆಯುಧಗಳ ಸಮೇತವಾಗಿ ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಅವನನ್ನು ಧ್ಯಾನ ಮಾಡ್ತೇವೆ. ಆದರೆ ಇವನಿಗೆ ಇದು ಆಯುಧವೋ ಇದು ಆಭರಣವೋ ಅಂತ ಕೇಳಿದರೆ ಯುದ್ಧ ಕಾಲದಲ್ಲಿ ಅದು ನೋಡುವುದಕ್ಕೆ ಆಯುಧವಾಗಿ ಕಾಣಿಸುತ್ತೆ. ಆದರೆ ದೇವಸ್ಥಾನಗಳಲ್ಲಿ ನೋಡುವಾಗ ಅದು ಬರೀ ಆಭರಣವಾಗಿ ಕಾಣುತ್ತೆ. ಇದು ಅಪಾರ್ಥ ಇತಿ ನಿಶ್ಚಿತ ಪ್ರಹರಣಾದಿಯೋಗಸ್ತವ. ವೇದಾಂತೇಶಕರು ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ಕಳ್ಳರು ಬರ್ತಾರೆ ಅಂತ ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡು ದೇವಸ್ಥಾನದಲ್ಲಿ ದೇವರು ಕೂಡ ಹಾಕಿಸ್ಕೊಂಡಿರೋದಿಲ್ಲ, ಅವನಿಗೇನು ಭಯವಲ್ಲ, ನೋಡೋಕೆ ಚೆನ್ನಾಗಿರಲಿ ಅಂತ ಆಯುಧಗಳನ್ನು ಹಿಡಿದು. ಈಗ ತಿರುಪತಿಗೆ ಹೋಗ್ತೀರಿ, ವಜ್ರದಲ್ಲಿ ಕಿರೀಟ, ವಜ್ರದಲ್ಲಿ ಶಂಖಚಕ್ರ ನೋಡಿದರೆ ಸಂತೋಷವಾಗುತ್ತೆ ಹೊರತು ಯಾರಿಗೂ ಭಯ ಆಗೋದಿಲ್ಲ. ಶಾಂತ ಕಾಲದಲ್ಲಿ ಅವರೆಲ್ಲ ನಿತ್ಯ ಸೂರ್ಯಗಳು ಭಗವಂತನ ಕೈಯಲ್ಲಿ ಒಪ್ಪವಿಟ್ಟು ಅವನಿಗೆ ಅಲಂಕಾರವಾಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಏನು ಬೇಡ ಅವನಿಗೆ, ಅವನನ್ನು ಮುಗಿಸಿಬಿಟ್ಟ. ಕಂಸ ಸತ್ತು ಹೋದರೆ ಕಂಸನಿಗೆ ಒಂದಷ್ಟು 8-9 ತಮ್ಮಂದಿರಿದ್ರು. ಕಂಕ, ನೆಗ್ರೋಧ ಮೊದಲಾದವರು, ಅವರೆಲ್ಲರೂ ಕೃಷ್ಣನ ಮೇಲೆ ಎಗಿ ಬರ್ತಾರೆ. ಬಲರಾಮ ಕೃಷ್ಣರು ಸೇರಿಸಿಕೊಂಡು ಕಂಸನ ವಂಶದಲ್ಲಿ ಒಬ್ಬರನ್ನೂ ಬಿಡದೆ ಅವನ ತಮ್ಮಂದರನ್ನು ಎಲ್ಲರನ್ನ ಕೊಂದು ಹಾಕಿದರು. ಕಂಸನಿಗೆ ಮಕ್ಕಳಿರಲಿಲ್ಲ, ಉತ್ತರಾಧಿಕಾರಿ ಇರಲಿಲ್ಲ. ಅಂಥವನಿಗೆ ಎಷ್ಟು ದುಷ್ಟತನ ನೋಡಿಕೊಳ್ಳಿ. ಯಾವ ಮಕ್ಕಳಿಗೋಸ್ಕರ ಆಸ್ತಿ ಬೇಕಾಗಿತ್ತು, ಯಾವ ಮಕ್ಕಳಿಗೆ ಮದುವೆ ಮಾಡೋಕೆ ಬೇಕಾಗಿತ್ತು, ಇವನಿಗೆ ಯಾರು ತಲೆ ಬೋಳಿಸೋದಕ್ಕಾಗಿ ರಾಜ್ಯಭಾರ ಬೇಕಾಗಿತ್ತು, ಅಧಿಕಾರ ಮದ ಇಂಥವ್ರಿಗೆ ಹೇಗೆ ತಲೆಗೆ ಹತ್ತುತ್ತೆ ನೋಡಿಕೊಳ್ಳಿ. ವೈರಾಗ್ಯ ಬರಲಿಲ್ಲ ಅವನಿಗೆ. ಅವನನ್ನು ಕೃಷ್ಣ ಮುಗಿಸಿಬಿಟ್ಟ. ಉತ್ತರ ಕ್ಷಣದಲ್ಲಿ ಕಂಸಪತ್ನಿಯರು ಬಂದು ವಿಲೇಪುಹು ಸುಸ್ವರಂ ನಾರ್ಯ, ಅವನ ಅಂತಃಪುರದಲ್ಲಿ ಬೇಕಾದಷ್ಟು ಜನ ಇದ್ದರು. ಕೃಷ್ಣ ನಮ್ಮನ್ನು ಕಾಪಾಡು ಅಂತ ಅಭಯವನ್ನು ಕೇಳಿದರು. ಕೃಷ್ಣ ಹೇಳಿದ, ಅಮ್ಮ ನಿಮ್ಮ ತಂಟೆಗೆ ನಾ ಬರೋದಿಲ್ಲ, ಅವನು ದುಷ್ಟನಾಗಿದ್ದರಿಂದ ಕೊಂದನೆ ಹೊರತು ನಿಮ್ಮ ಅಭಯವನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ವಿಶೇಷವಾಗಿ ಜರಾಸಂಧನ 2 ಪುತ್ರಿಯರು, ಅಸ್ಥಿ ಪ್ರಾಸ್ತಿ ಅಂತ ಅವರ ಹೆಸರಂತೆ, ಅಸ್ಥಿ ಪ್ರಾಪ್ತಿ ಅಂತ ಕೆಲವು ಕಡೆ ಮುದ್ರಿಸಿದ್ದಾರೆ, ಅವರು ಬಂದು ಶರಣಾಗತರಾದ. ಕೃಷ್ಣ ಹೇಳ್ತಾನೆ, ನಿಮಗೆ ಊರಲ್ಲಿ ಇರಬೇಕು ಅಂತ ಆಸೆ ಇದ್ದರೆ ನಿಮ್ಮ ಗಂಡನ ರಾಜಕೀಯ ಮಾಡಬಾರ್ದು, ಇಲ್ಲದ್ರೆ ತವ್ರ ಮನೆಗೆ ಹೋಗಬೇಕು ಅಂತಿದ್ರೆ ಗೌರವ ಕಳಿಸಿಕೊಡ್ತೇನೆ, ಪ್ರಾಣ ಭಯ ಮಾತ್ರ ಇಲ್ಲ, ಅಂಜಬೇಡಿ.
ಇನ್ನು ಈವಿಲ್ ಪಾಲಿಟಿಕ್ಸ್ ಮಾಡೋಕೆ ಇವ್ರಲ್ಲಿ ಬಿಡೋದಿಲ್ಲ, ಹೋಗಿ ಎಂಬುದಾಗಿ ಕಳಿಸಿದ್ದಾನೆ. ಆಮೇಲೆ ಚಪ್ಪಾಳೆ ತಟ್ಟಿದ. ಆ ಕಡೆ ಈ ಕಡೆಯಿಂದ ದೂತರು ಬೆದರ್ತಾ ಬಂದರು. ನಮ್ಮ ಅಪ್ಪ ಅಮ್ಮನನ್ನು ಎಲ್ಲಿ ಸೆರೆಯಲ್ಲಿಟ್ಟಿದ್ದಾರೆ ತೋರಿಸಿ ಅಂತ ಕೇಳಲಾಗಿ ಈ ಕಡೆ ಬರಬೇಕು ಅಂತ ಬಲರಾಮನಿಗೆ, ಕೃಷ್ಣನಿಗೆ, ದೇವಟಿಗೆ ತೋರಿಸ್ತಾ, ಛತ್ರಿ ಹಿಡೀತಾ, ಚಾಮರ ಹಿಡೀತಾ ವೈಭವದಿಂದ ಸೆರೆ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ತುಂಬ ಹೃದಯ ಸ್ಪರ್ಶಿಯಾದ ಸನ್ನಿವೇಶ. ದೇವಿಕಿ ಕಿವಿಲ್ ಅರ್ಧಂಬರ್ಧ ಕೇಳಿದೆ, ನನ್ನ ಮಗ ಬರ್ತಾನೆ ಇವತ್ತು ಊರಿಗೆ, ಮಕ್ಕಳಿಬ್ಬರು ಬರ್ತಾ ಇದ್ದಾರೆ. ಅಯ್ಯೋ, ರಂಗಭೂಮಿಯಲ್ಲಿ ಯುದ್ಧವಂತೆ, ಏನಾಗುತ್ತೋ ಅಂತ ಉಪಸಂಹರ ವಿಶ್ವಾತ್ಮನಂತ ಕೇಳಿದವಳು ಇಷ್ಟು ಬೇಗ ಎಲ್ಲ ಮುಗಿದು ತನ್ನ ಸೆರೆ ಬಿಡುಗಡೆಗೆ ಕೃಷ್ಣ ಬರ್ತಾನೆ ಅಂತ ಗೊತ್ತಿಲ್ಲದೆ ಇದ್ದವಳು ಆ ಸೆರೆ ಬಾಗಿಲನ್ನು ತೆರೆದ್ರು. ದೀವಟಿಗೆ ಹಿಡಿಯೋರು ಬಂದರು, ಬಾಗಿಲು ತೆಗೆದ್ರು, ಪಕ್ಕ ಸರಿದು ನಿಂತರು. ಅಮ್ಮ ಅಂತ ಹೇಳಿ ಗೋಳಾಡ್ತಾ ಹೋಗಿ ಕೃಷ್ಣ ತಾಯಿ ಪಾದದಲ್ಲಿ ಬೀಳ್ತಾನೆ. ತಾನೇ ಆ ಸರಪಳಿಯನ್ನು ಬಿಡಿಸ್ತಾ ಇದ್ದಾನೆ. ಬಿಡಿಸಿದ ಮೇಲೆ ಅಳ್ತಾನೆ ಕೃಷ್ಣ. ಬಲರಾಮ ಒಂದು ಕಡೆ, ಕೃಷ್ಣ ಒಂದು ಕಡೆ ತಾಯಿ ಪಾದವನ್ನು ಹಿಡ್ಕೊಂಡು ಅಳ್ತಾ ಇದ್ದಾರೆ. ಸರ್ವಾರ್ಥ ಸಂಭವೋ ದೇಹ. ತುಂಬ ಟಚಿಂಗ್. ಎಲ್ಲ ಶ್ಲೋಕ ಓದಬೇಕು, ನಮಗಿನ್ನು ಮುಂದಿನ ಕೆಲಸ ಇದೆ. ಅಮ್ಮ, ಈ ಶರೀರ ಕೊಟ್ಟವಳು ನೀನು, ಸರ್ವಾರ್ಥ ಸಂಭವ, ನೀವು ಪಡೆದ ಪುರುಷಾರ್ಥದ ಫಲವಾಗಿ ನಾ ಹುಟ್ಟಿದ್ದೇನೆ. ಎಷ್ಟು ದೇವರಿಗೆ ಹರಕೆ ಹೊತ್ತಿದ್ಯೋ ಮಗು ಉಳಿಲಿ ಅಂತ, ಏನೆಲ್ಲ ಯಾತ್ರೆ ಮಾಡಿದ್ಯೋ, ಏನು ತಪಸ್ಸು ಮಾಡಿದ್ಯೋ. ಕೊಟ್ಟ ಶರೀರ ಎಂಥದ್ದು? ಸರ್ವಾರ್ಥ ಸಂಭವ. ಎಲ್ಲ ಪುರುಷಾರ್ಥಗಳನ್ನು ನಾನು ಪಡೆಯುವುದಕ್ಕೆ ಶರೀರ ಇದ್ದರಲ್ಲವೋ, ಆ ಶರೀರ ಕೊಟ್ಟವಳು ನೀನಲ್ಲವೋ. ನಮ್ಮ ತಂದೆ ತಾಯಿಯನ್ನು ಮರೆತು ಬಿಡ್ತೇವೆ ನೋಡಿ. ಅವರು ಸತ್ತ ಮೇಲೆ ವರ್ಷದಲ್ಲಿ ಒಂದು ತುತ್ತು ಪಿಂಡ ಹಾಕುವುದಕ್ಕೆ ಅಂಜುತ್ತೇವೆ, ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತೇವೆ. ಈ ಪಿಂಡ ಇದೆಯಲ್ಲ ಶರೀರ, ಇದಿರೋ ತನಕ ಅದನ್ನು ಮಾಡಬೇಕು, ಶಾಸ್ತ್ರಗಳು ಹೇಳ್ತೇವೆ. ಶ್ರಾದ್ದ ಮಾಡೋದು ಯಾತಕ್ಕೆ? ವಿವರಿಸಿ ಒಂದು ದಿವಸ ಅಂತ ಹೇಳಿದರು. ಅವರನ್ನು ನೆನೆಸ್ಕೊಳ್ಳೋ ದಿವಸ ಅದು. ಅವರೆಲ್ಲೇ ಇರಲಿ, ನಾವು ನೋಡಿದ್ದೇವೆ ಮಾಡಿದ್ದೇವೆ, ಆ ವಿತಂಡವಾದ ಬೇಡ. ವರ್ಷಕ್ಕೊಂದ್ಸಲ ಅವ್ರು ನೆನೆಸ್ಕೊಳ್ತೇವೆ. ಅವರ ಹೆಸರಲ್ಲಿ ಶಿಷ್ಟರಿಗೆ ಕೆಲವರಿಗೆ ಭೋಜನವನ್ನು ಮಾಡಿಸ್ತೇವೆ. ಸರ್ವಾರ್ಥ ಸಂಭವೋ ದೇಹ ಜನಿತಃ ಪೋಷಿತೋ ಯತಃ. ಈ ಶರೀರವನ್ನುಂಟು ಮಾಡಿ ಇದನ್ನು ಕಷ್ಟಪಟ್ಟು ಉಂಡೆ ಮಾಡಿ ಮಕ್ಕಳಿಗೆ ಏನಾದರೂ ರೋಗಾರುಜನ ಬಂದರೆ ತಾಯಿ ತಾನು ಔಷಧಿ ಕುಡಿತಾಳೆ. ಮಗುವಿಗೆ ಎಲ್ಲಿ ತೊಂದರೆ ಆಗುತ್ತೋ, ಎಲ್ಲಿ ಅಂತ್ಯ ಮಾಡುತ್ತೋ ಎಂಬುದಾಗಿ. ಅಷ್ಟೆಲ್ಲ ಮಾಡಿದವಳಲ್ಲಿ ಅಷ್ಟಕ್ಕೆ ಮುಗಿಲಿಲ್ಲ. ನ ತಯೋಹೋ ಯಾತಿ ನಿರ್ವೇಶಂ ಪಿತ್ರೋಹೋ ಮರ್ತ್ಯ ಶತಾಯುಷಃ. 100 ವರ್ಷ ಬದುಕಿದ್ರು ಈ ತಂದೆ ತಾಯಿ ಋಣವನ್ನ ಮಕ್ಕಳನ್ನು ಅವ್ರು ತೀರಿಸಲಾರರು. ನೀನೇನು ಮಾಡಿದ್ದೆ ಅಂತ ಕೇಳ್ತಾರೆ ಕೆಲವರು ತಂದೆ ತಾಯಿಯನ್ನ. ಈ ಊರಲ್ಲಿ ಒಬ್ಬರಿದ್ರು ನನ್ನ ಬಂಧುಗಳು. ಮಕ್ಕಳನ್ನು ಎಬ್ಬಿಸುವಾಗ ಬೆಳಗ್ಗೆ ಕಾಲಿಂದ ಒದ್ದು ಏನಡ ಎಳು ಏಂದಡ ಒದ್ದು ಎಬ್ಬಿಸೋರು ಮಕ್ಕಳನ್ನು. ಇಂಥ ಕ್ರೂರವಾದ ತಂದೆ. ಆ ಮಗ ಒಬ್ಬ ಕೊನೆಯಲ್ಲಿ ಹೇಳಿದ, ವಾಗ್ವಾದ ನಡೀತು, ನಾ ಅವ್ರ ಮನೆಯಲ್ಲೇ ಇದ್ದೆ. ನಾನು ನಿನಗೆ ಜನ್ಮ ಕೊಡಲಿಲ್ವೇನೋ, ನನ್ನ ಮಗ ಅಲ್ವೇನೋ ನೀನು ಅಂತ ಹೇಳಿದ್ರೆ ಆ ಮಗ ಹೇಳಿದ, ನಿನ್ನ ತೀಟೆಗೆ ನೀನು ನಮ್ಮ ತಾಯಿಯನ್ನು ಕೂಡಿ ನಾನು ಹಡದಿಯ ಹೊರತು ನನ್ನನ್ನೇ ಉಂಟು ಮಾಡಬೇಕು ಅಂತ ಹಡದಿಯ ಹೇಳು ಅಂತ ಕೇಳಿದ ಅವನು. ನೋಡಿ ಇಂಥ ಮಕ್ಕಳು. ಅವನು ಯಾಕೆ ಹಾಕಿ ಕಾಲಲ್ಲಿ ಓದಿ ಹಬ್ಬಿಸ್ತಾರೆ, ಪ್ರೀತಿಯಿಂದ ಮಾತನಾಡೋದಿಲ್ಲ. ಮಕ್ಕಳು ಹಾಗೆ ಮಾತನಾಡ್ತಾರೆ. ತಪಸ್ಸು ಮಾಡಿದವರು ಮಕ್ಕಳನ್ನು ಪಡೆದವರು ಹೀಗೆ ಮಕ್ಕಳನ್ನು ನಡೆಸ್ಕೊಳ್ಳೋದಿಲ್ಲ. ಅಂಥ ಮಕ್ಕಳು ತಂದೆ ತಾಯಿಯಂದ್ರೆ ನಿರ್ಗತಿಕ ಮಾಡೋದಿಲ್ಲ. ಇಂಥದೇ ಮಾತ್ರ ರಾಮಾಯಣದಲ್ಲಿ ಬರುತ್ತೆ. ಆಮೇಲೆ ಹೇಳ್ತೇನೆ, ಯಸ್ತಯೋ ಆತ್ಮಜ ಕಲ್ಪ ಆತ್ಮನಾಚ ಧನೇನ ಚ ವೃತ್ತಿನ್ನ ದದ್ಯಾತಿ ತಂ ಪ್ರಯತ್ಯ ಸ್ವಮಾಂಸಂ ಖಾದಯಂತಿ. ತಂದೆ ತಾಯಿ ಬದುಕಿ ವೃದ್ಧರಾಗಿ ಕಣ್ಣು ಕಾಣಿಸದೆ, ಕಿವಿ ಕೇಳದೆ, ನಡೆಯೋದಕ್ಕೂ ಆಗದೆ, ಮಲಮೂತ್ರ ವಿಸರ್ಜನೆಗೂ ಹೊರಗೆ ಹೋಗುವುದಕ್ಕಾಗದೆ ಇರೋ ಸ್ಥಿತಿಯಲ್ಲಿ ಅವರನ್ನು ಪ್ರೀತಿಯಿಂದ ನೋಡಿಕೊಂಡು ಯಾರವರಿಗೆ ಬಟ್ಟೆ ಬರೆ ಕೊಟ್ಟು ಊಟ ಮಾಡಿಸೋದಿಲ್ಲವೋ ಅವರಿಗೆ ಯಮಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಮೈಯಿನ ಮಾಂಸಗಳನ್ನೇ ಆ ಸೂಕ್ಷ್ಮ ಶರೀರದಲ್ಲಿ ಕಿತ್ತು ಅವರಿಗೆ ತಿನ್ನುವಂತ ತಿನ್ನಿಸ್ತಾರಂತೆ. ಸ್ವಮಾಂಸಂ ಖಾದಯಂತಿ. ಇದು ಯಮಲೋಕದಲ್ಲಿ ಶಿಕ್ಷೆ ಕೊಡ್ತಾರೆ. ಆದ್ದರಿಂದ ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಬಿಭ್ರತಿ ಶ್ವಸನ್ಮೃತಃ. ಕಲ್ಪೋ ಅಬಿಭ್ರತಿ ಅವಗ್ರಹ ಇದೆ ಅಲ್ಲಿ. ತಾಯಿಯಾಗಲಿ ತಂದೆಯಾಗಲಿ, ಅವರು ವೃದ್ಧರೇ ಆಗಲಿ, ಕೈ ಹಿಡಿದ ಹೆಂಡತಿ ಆಗಲಿ, ಅವಳು ಸಾಧ್ಯ ಆಗಿದ್ದ ಪಕ್ಷದಲ್ಲಿ ಮಕ್ಕಳನ್ನು ಚಿಕ್ಕವರು ದೊಡ್ಡವರು ಇರಲಿ, ಗುರುಗಳನ್ನು ವಿಪ್ರರನ್ನ ಪ್ರಪನ್ನರನ್ನ ಯಾವನು ಒಂದು ತುತ್ತು ಅನ್ನ ಹಾಕಿ ಕಾಪಾಡೋದಿಲ್ಲವೋ ಅವನು ಕಲ್ಪ ಕೋಟಿಗಳಲ್ಲಿ ಉಸಿರಾಡ್ತಾ ಹೆಣದಂತೆ ಇರ್ತಾನೆ ಹೊರತು ಅವನನ್ನು ಮನುಷ್ಯ ಅಂತ ಹೇಳೋದಿಲ್ಲ. ಅಮ್ಮ ದೇವಕಿ, ನಾನು 13 ವರ್ಷ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳಿದೆ. ನಾನೆಲ್ಲೋ ಬೆಳೆದು ಬಿಟ್ಟೆ ಬೇರೆ ಕಡೆಯಲ್ಲಿ. ನಾನು ಹುಟ್ಟಿದೆ, ನಿಮ್ಮ ಕಾಲಲ್ಲಿ ಸರಪಳಿ ಉಂಟಾಯಿತು, ನನ್ನಿಂದಲ್ವೇ ನಿಮಗೆ ಸೆರೆವಾಸ ಉಂಟಾಗಿದ್ದು. ಆಶೀರ್ವಾಣಿ ಹಾಗೆ ಮಾತಾಡಿ ನಿಮ್ಮನ್ನು ಸೆರೆಯಲ್ಲಿ ಹಾಕಿ ನಾ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಗರ್ಭದಲ್ಲಿ ಬರ್ತೇನೆ ಅಂತ ತಿಳ್ಕೊಂಡಲ್ವೇ ನಿಮ್ಗೆ ಇಷ್ಟೆಲ್ಲ ಶಿಕ್ಷೆ ಉಂಟಾಗಿದ್ದು.
ನನ್ನಿಂದಲ್ವೇ ನೀವು 6 ಮಕ್ಕಳನ್ನು ಕಳ್ಕೊಂಡಿದ್ದು, ನನ್ನಿಂದಲ್ವೇ ನಿನಗೆ ಈ 7ನೇ ಮಗು ಬೇರೆ ಕಡೆಯಲ್ಲಿ ಬೆಳೆಯುವಂತಹ ಪಾಡು ಬಂದದ್ದು. ಅಮ್ಮ, ನನ್ನಿಂದಲ್ವೇ ನಿನಗೆ ನನ್ನನ್ನು ಹಡೆದು ನನ್ನ ಒಂದು ಲೀಲೆಯನ್ನು ನೋಡದೇ ಇರತಕ್ಕಂಥ ಕೆಟ್ಟ ಸ್ಥಿತಿ ಬಂದದ್ದು. ಅಯ್ಯೋ, ನಾನು ಯಾತಕ್ಕೆ ಬದುಕಿದ್ದೇನೆ? ಮೋಘಮೇತೆ ವ್ಯತಿಕ್ರಾಂತ ದಿವಸಾವಾಂ ಅನರ್ಚತೋ. ನಿಮ್ಮನ್ನು ಕಣ್ಣಿಂದ ಕಾಣದೆ ಒಂದು ಒಳ್ಳೆ ಮಾತನ್ನಾಡದೆ ಅಮ್ಮ ಅಂತ ಕರೆಯದೆ ನಾನು 13 ವರ್ಷ ವ್ಯರ್ಥ ಮಾಡಿಬಿಟ್ಟೆ ತಾಯಿ, ಅದನ್ನು ನೀನು ಕ್ಷಮಿಸು ಕ್ಷಮಿಸು ಎಂಬುದಾಗಿ ತಾಯಿ ತಲೆಯಲ್ಲಿ ಪಾದವನ್ನಿಟ್ಟು ಚಚ್ಚಿಕೊಂಡು ಅಳ್ತಾನೆ ಕೃಷ್ಣ. ಇಂಥದೇ ಮಾತುಗಳನ್ನು ರಾಮಾವತಾರದಲ್ಲಿ ಪ್ರಭು ಹೇಳುವುದನ್ನು ವಾಲ್ಮೀಕಿ ಬರೆದಿದ್ದಾರೆ. ಅಯೋಧ್ಯಾಕಾಂಡದಲ್ಲಿ ಭರತನಿಗೆ ಹೇಳ್ತಾನೆ ರಾಮಚಂದ್ರ. ಯಾತಕ್ಕೆ ಹೇಳ್ತಾನೆ ಅಂದರೆ, ಆ ತಂದೆ ತಾಯಿ ಪಿತೂರಿ ಮಾಡಿ ನಿನ್ನನ್ನು ಕಾಡಿಗೆ ಕಳಿಸ್ಬಿಟ್ರು. ನಾನು ತಂದೆ ಅಂತ ತಿಳ್ಕೊಳ್ಳೋದಿಲ್ಲ, ನನ್ನ ತಾಯಿ ಮಾತನ್ನ ಕೇಳೋದಿಲ್ಲ. ರಾಮ ನೀ ಊರಿಗೆ ಬಾ ಅಂತ ಮೊಂಡು ಮಾಡ್ತಾನೆ ಭರತ ರಾಮಪ್ರೀತಿಯಿಂದ. ಹಾಗೆಲ್ಲ ಹೇಳಬಾರ್ದು ಅಂತ ರಾಮಚಂದ್ರ. ನಾವು ಊರಿಗೆ ತಿರುಗಿ ಬರಬೇಕು, 14 ವರ್ಷ ಕಳೆದು ಅಂತ ನಿನಗಿದ್ರೆ ಇನ್ನೊಂದು ಮಾತು ನಮ್ಮ ತಂದೆ ಮೇಲೆ ತಾಯಿ ಮೇಲೆ ಅಡಿಯ ಎಚ್ಚರಿಕೆ ಇರಲಿ. ಯನ್ಮಾತಾ ಪಿತರೌ ವೃತ್ತಂ ತನಯೇ ಕುರುತಃ ಸದಾ ನ ಸುಪ್ರತೀಕಾರಂ ತತ್ತು ಮಾತ್ರ. ಕಾಲಕ್ಕೆ ಪ್ರೀತಿ ಮಾಡ್ತಾರೆಯೋ ಅವರು ಬಡವರಿರ್ಬೋದು, ಒಳ್ಳೆ ಬಟ್ಟೆ ಬರೆ ಕೊಡಿಸದೇ ಇರ್ಬೋದು, ಆದರೆ ಪ್ರೀತಿಗೆ ಬಡತನವಿಲ್ಲ. ಅಂಥವರ ಉಪಕಾರವನ್ನು ನ ಸುಪ್ರತಿಕರಂ ತತ್ತು ಮಾತ್ರ ಪಿತ್ರಾಚಯತ್. ಅದಕ್ಕೆ ಪ್ರತೀಕಾರ, ಅದು ಸರಿಯಾದ ಬಹುಮಾನವನ್ನು ತಂದೆ ತಾಯಿಗೆ ನಾವು ಕೊಡೋಕ್ಕಾಗೋದಿಲ್ಲ. ಯಾಕೆ? ಏನು ಮಾಡಿದ್ಲು ತಾಯಿ? ಯಥಾಶಕ್ತಿ ಪ್ರದಾನೇನ ಸ್ನಾಪನಾಚ್ಛಾದನೇನ ಚ ನಿತ್ಯಂಚ ಪ್ರಿಯವಾದೇನ ತಥಾ ಸಂವರ್ಧನೇನ ಚ. ಯಥಾಶಕ್ತಿ ಪ್ರದಾನೇನ. ಮಗು ಕೇಳುತ್ತೆ, ಅಮ್ಮ ಒಂದು ಗುಟ್ಟಕ್ಕೆ ಹಾಲು ಬೇಕು. ದ್ರೋಣನ ಪತ್ನಿ ಕೃಪಿ ತುಂಬ ಬಡವಿ, ಅಶ್ವತ್ಥಾಮ ಸಣ್ಣ ಮಗು, ಎದೆಯಲ್ಲಿ ಹಾಲಿಲ್ಲ ಅವಳಿಗೆ. ಅಮ್ಮ ಹಾಲು ಬೇಕು, ಹಾಗಲೆಲ್ಲ ಪೀಡಿಸೋವನು. ಇವಳೇನು ಮಾಡೋಳು? ಅಕ್ಕಿ ಹಿಟ್ಟನ್ನು ತಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ನೀರಲ್ಲಿ ನುಣ್ಣಗೆ ಕಲಸಿ ಸ್ವಲ್ಪ ಬೆಲ್ಲ ಗಿಲ್ಲ ಪುಡಿ ಹಾಕಿ ಇದು ಹಾಲು ಅಂತ ಕೊಡ್ತಿದ್ಲು. ಅದನ್ನೇ ಹಾಲು ಅಂತ ನಂಬಿ 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 ಕುಡಿತಿತ್ತು ಈ ಮಗು ಅಶ್ವತ್ಥಾಮ. ಒಂದು ದಿವಸ ಯಾರೋ ಅವನ ಜೊತೆ ಅವರು ಬಂದು ಹೇಳಿದ್ರು, ಲೇ ಇದು ಅಕ್ಕಿ ಹಿಟ್ಟು ಕಾಣೋ, ಇದು ಹಾಲಲ್ಲ ಅಂತ ಹೇಳಿದ ಮೇಲೆ ಹಾಗಿದ್ರೆ ಹಾಲಂದ್ರೆ ಹೇಗಿರುತ್ತೆ ಅಂತ ಅವನ ಮನೇಲಿ ಒಂದು ಚೂರು ಹಾಲು ಕೂಡಿಸಿ ತೋರಿಸ್ದ. ಆಮೇಲೆ ತಾಯಿಯನ್ನು ಬಂದು ಕೇಳ್ದ, ಅಮ್ಮ ಇಷ್ಟು ದಿವಸ ಯಾತಕ್ಕೆ ಮೋಸ ಮಾಡಿದ್ದೀಯೇ? ನನಗೆ ಗೋವಿನ ಹಾಲು ಕೊಡ್ತೇನೆ ಅಂತ ಅಕ್ಕಿ ಹಿಟ್ಟನ್ನು ಕರೆಸಿ ಕೊಡ್ತಾ ಇದ್ದೀಯಲ್ಲ ಅಂತ ಕೇಳಿದ ಮೇಲೆ, ಅಪ್ಪ ತುಂಬ ಬಡತನ ಕಾಣೋ ನಮಗೆ, ಗೋವಂದ್ರೆ ಏನು ಅಂತ ಕೇಳೋ ಸ್ಥಿತಿ, ಚಿತ್ರ ಬರೆದು ತೋರಿಸ್ಬೇಕಪ್ಪ ಅಂತ ಹೇಳಿದಳು. ಇಲ್ಲದೇ ಇದ್ದರೂ ಮಕ್ಕಳಿಗೆ ಹೇಗೋ ಬೆಳೆಸ್ತಾಳೆ. ನಮ್ಮ ತಾಯಿ ನನ್ನನ್ನು ಹಾಗೆ ಬೆಳೆಸಿದ್ಲು. ನಿಮ್ಮಲ್ಲಿ ನೀವು ಅನೇಕರು ಮನೆಯಲ್ಲಿ ತುತ್ತು ಊಟಕ್ಕಿಲ್ಲದೆ ಇದ್ರೆ ಯಾರ ಮನೆಯಲ್ಲೂ ಹೋಗಿ ಮಗು ಹೊಸ್ಕೊಂಡಿದೆ, ಒಂದು ತುತ್ತು ಅನ್ನವನ್ನು ಕೊಡಿ ಅಂತ ಭಿಕ್ಷೆ ಎತ್ತಿ ಬೆಳೆಸಿದ್ರು ನಮ್ಮ ತಾಯಿ ನನ್ನನ್ನು. ಇವತ್ತು ಒಳ್ಳೆ ಸ್ಥಿತಿಯಲ್ಲಿದ್ದೇವೆ. ಒಳ್ಳೆ ಅಕ್ಕಿ ಊಟ ಮಾಡುವಾಗ ಅಮ್ಮ ನೀನು ಒಳ್ಳೆ ಅಕ್ಕಿ ಊಟ ಮಾಡಲಿಲ್ವಲ್ಲ, ಅದು ತುಂಬ ಸಂಕಟವಾಗುತ್ತೆ ಮನಸ್ಸಿಗೆ. ನೆನೆಸ್ಕೊಂಡಿದ್ರೆ ಏನು ಬಂತು ಅಂದರೆ ನನ್ನ ಮನಸ್ಸಿಗೊಂದು ಧನ್ಯತೆ. ಇವತ್ತು ಇದು ನೆನೆಯುವಷ್ಟು ಸ್ಥಿತಿಯಲ್ಲಾದರೂ ನನ್ನ ಇಟ್ಟಿದ್ದಾನಲ್ಲ ಭಗವಂತ ಎಂಬುದಾಗಿ. ಒಂದು ಒಳ್ಳೆ ಸೀರೆ ಉಟ್ಕೊಳ್ಳಿಲ್ಲ. ನಮ್ಮ ತಂದೆ ಹೋದ್ಮೇಲೆ 40 ವರ್ಷ ಬದುಕಿದ್ದು ನಮ್ಮ ತಾಯಿ. ಒಳ್ಳೆ ಸೀರೆ ತಕ್ಕೊಟ್ರೆ, ನಿಮ್ಮ ತಂದೆ ಚೆನ್ನಾಗಿದ್ದಾಗ ಉಳ್ಳಾರು ಸೀರೆ ಈಗ ಯಾತಕ್ಕೆ ಬೇಕೋ ಹೋಗು ಅಂದ್ಬಿಡೋಳು. ಅವಳು ವೈರಾಗ್ಯ. ಒಂದೇ ಹೊತ್ತು ಊಟ ಮಾಡ್ತಾ ಇದ್ಲು. ಆ ತಾಯಿ ಕೊಟ್ಟ ಪ್ರೀತಿಯನ್ನು ತೀರಿಸುವುದುಂಟಲ್ಲ ಲೋಕದಲ್ಲಿ ಯೋಚನೆ ಮಾಡಿ. ಯಥಾಶಕ್ತಿ ಪ್ರದಾನೇನ, ತನಗೋಟಕ್ಕಿಲ್ದಿದ್ರು ಮಕ್ಕಳಿಗಿಟ್ಟು, ಸ್ನಾಪನಾಚ್ಛಾದನೇನ ಚ, ಸ್ನಾನ ಮಾಡಿಸಿ ಬಟ್ಟೆ ಮುಚ್ಚಿ ಮೈಯಲ್ಲಿ ಮಾನ ಅನ್ನೋ ಪ್ರಜ್ಞೆ ಇಲ್ದಿದ್ದಾಗ ಮಕ್ಕಳಿಗೆ ತಾಯಿ ಮಾನವನ್ನು ತೋರಿಸಿ, ನಿತ್ಯಂಚ ಪ್ರಿಯವಾದೇನ. ಇದು ಎಂಥ ಉಪಕಾರ. ತುಂಬ ಮಕ್ಕಳು ಹೊಟ್ಟೆ ಉರಿಸಿದ್ರು ತಾಯಿ ಮಾತ್ರ ತಾಳ್ಮೆಯಿಂದ ಸಿಟ್ಟಿಗೆ ಎಳೆದೆ ಪ್ರಿಯವಾದ ಮಾತನ್ನೇ ಆಡಿ ಮುದ್ದಿಸಿ, ಕೋಣನಂತೆ ಇದ್ರು ಹುಲಿಯಂತೆ ಇದ್ರು ಮಕ್ಕಳು. ನಿತ್ಯಂಚ ಪ್ರಿಯವಾದೇನ ತಥಾ ಸಂವರ್ಧನೇನ ಚ. ಆ ಮಗುವಿಗೆ ಕ್ಷಣಗಂಡ ಅಂತರ. ಇವತ್ತು ರೋಗ, ಇವತ್ತು ಜ್ವರ, ನಾಳೆ ಮತ್ತೊಂದು, ನಾಳೆ ಮಗದೊಂದು, ಎಲ್ಲೋ ಬೀಳ್ತಾನೆ, ಹೇಳ್ತಾನೆ, ಆಡ್ತಾನೆ, ಆಟಗಳಲ್ಲಿ ಏಟು ಬೀಳುತ್ತೆ. ಅಯ್ಯೋ ಮಗುವೆ ಹೀಗಾಯ್ತೆ ಅಂತ ಸಂಕಟ ಪಡೋಳು ತಾಯಿ. ಆಸ್ಪತ್ರೆಗೆ ಸೇರ್ತಾಳೆ, ಗೋಡಾಡ್ತಾಳೆ. ಮಗುವಿಗೇನೂ ಗೊತ್ತಿಲ್ಲ. ತಾಯಿ ಮಕ್ಕಳನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತೇನೋ ನಿನಗೆ ಭರತ. ಮಾಸ್ಮ ಸೀಮಂತಿನಿ ಕಾಚಿತ್, ಇದು ಭರತನಿಗೆ ಹೇಳಿದ ಮಾತು. ಲಕ್ಷ್ಮಣನಿಗೆ ಹೇಳ್ತಾನೆ ಪ್ರಭು. ಮೊದಲ ದಿವಸ ಅಯೋಧ್ಯೆಯಿಂದ ಹೊರಗೆ ಬಂದ ಮೇಲೆ ಗಂಗಾ ಯಮುನಾ ನದಿ ದಡದಲ್ಲಿ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು, ಅಯ್ಯೋ ನಮ್ಮ ತಾಯಿನ ಬಿಟ್ಟು ಬಂದಲ್ಲ ಲಕ್ಷ್ಮಣ, ನಾನೆಂಥ ಪಾಪಿಯೋ, ನನ್ನಂಥ ಕೆಟ್ಟ ಮಗು ಯಾವ ತಾಯಿಗೂ ಬೇಡಪ್ಪ. ಮಾಸ್ಮ ಸೀಮಂತಿನಿ ಕಾಚಿತ್ ಜನಯೇತ್ ಪುತ್ರಮಿದೃಶಂ ಸೌಮಿತ್ರೇಯೋಹಮಂಬಾಯ ದದ್ಮಿ ಶೋಕಮನಂತಕಂ. ನಾ ಹೋಗೋ ತನಕ ಬದುಕಿರ್ತಾಳೇನೋ ನಮ್ಮ ತಾಯಿ. 14 ವರ್ಷ ಮೊದಲೇ ಮುದುಕಿ, ನಮ್ಮ ಅಪ್ಪನ ಕಾಲದಲ್ಲಿ ಸುಖ ಪಡಲಿಲ್ಲ, ಅವಳನ್ನು ಬಿಟ್ಟು ಬಂದುಬಿಟ್ನಲ್ಲೋ ನಾನು, ಧರ್ಮ ಧರ್ಮ ಅಂತ ತಿಳ್ಕೊಂಡು ಬಂದಲ್ಲೋ ಅಂತ ಆ ತಾಯಿಗೋಸ್ಕರ ಕೌಸಲ್ಯಗೋಸ್ಕರ ಓಡಾಡ್ತಾರೆ ರಾಮಾವತಾರದಲ್ಲಿ.
ಇಲ್ಲಿ ದೇವಿಕಿಗೋಸ್ಕರ ಓಡಾಡ್ತಾ ಇದ್ದಾನೆ. ಈ ಹೃದಯ ಸ್ಪರ್ಶಿ ಪ್ರಸಂಗ ಭಾಗವತದಲ್ಲೇ ತುಂಬ ವಿಚಿತ್ರವಾದದ್ದು. ಅದಾದ ಮೇಲೆ ಇಲ್ಲಿ ದೇವಿಕಿ ಕೃಷ್ಣನನ್ನ ಭಗವಂತ ಎಂಬುದಾಗಿ ತಿಳಿದೋ ತಿಳಿಯದೆಯೋ ಮಾಡತಕ್ಕಂಥ ಒಂದು ಪೂಜೆಯ ಸ್ವಾರಸ್ಯ ಶ್ರೀಮದ್ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯ ಮಹಾಕಾವ್ಯದಲ್ಲಿ ಒಂದು ಆಶ್ಚರ್ಯಕರವಾದ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ತನ್ನ ಮಗು ಎಂಬುವ ಮರ್ತ್ಯ ಭಾವನೆ ಒಂದು ಕಡೆ, ಆದರೆ ಇವನು ಹುಟ್ಟಿದಾಗ ಚತುರ್ಭುಜಗಳನ್ನು ತೋರಿಸಿದ ಶಂಖಚಕ್ರ ಗದಾಧರ, ಆದರೂ ತನ್ನ ಮಗು ಎಂಬ ಮಾಯೆ ಒಂದು ಕಡೆ. ಇದೆರಡನ್ನೂ ಮನಸ್ಸಲ್ಲಿಟ್ಕೊಂಡು ಆ ಕೃಷ್ಣನನ್ನು ಬಾಚಿ ತಬ್ಬಿಕೊಳ್ತಾಳೆ. ಫಾರ್ ದಿ ಫಸ್ಟ್ ಟೈಮ್ ಅಮ್ಮ ಅಂತ ಕರೆದ, ಪುಲಕಿತವಾಯಿತು, ಎದೆಯಲ್ಲಿ ಹಾಲು ಉಕ್ಕಿ ಬಂದಿತು. ಆ ಧ್ವನಿಯನ್ನು ಕೇಳಿದಳು, ಕುಸಿದಳು, ಕೆಳಗೆ ಕೂತಳು, ಕೃಷ್ಣನ್ ತಬ್ಬಿಕೊಂಡಳು, ಅವನ ಕಣ್ಣುಗಳನ್ನೇ ನೋಡಿದಳು, ತಲೆಯನ್ನೇ ಒರೆಸಿದಳು, ಆಲಿಂಗನ ಮಾಡ್ತಾ ಇದ್ದಾಳೆ. ಅಂಬಾತಂ ಪರಿರಭ್ಯ ಫುಲ್ಲಕರ ಸನ್ಮಾಲ್ಯೇನ ತಸ್ಯಾರ್ಚನಂ ನೇತ್ರಾನಂದ ಜಲೇನ ಸಿಂಚನಂ ಉರುಜೋದ್ಯತ್ಪಯೋಧಾರಯ ನೈವೇದ್ಯಂಚ ನಿವೇದ್ಯ ವೀಕ್ಷಣಲಸನ್ನಿರಾಜನಂ ಶೋಭನಂ ಭಾವೀ ಸ್ವೀಯ ವಿಮುಕ್ತಿ ಕಲ್ಪಲತಿಕಾ ಬೀಜಂ ನಿಜಂ ನಿರ್ಮಮೇ. ಅಂಬಾತಂ ಪರಿರಭ್ಯ ಫುಲ್ಲಕರ ಸನ್ಮಾಲ್ಯೇನ, ಎರಡು ತೋಳುಗಳಿಂದ ಪೂರ್ತಿ ಬಾಜು ತಬ್ಬಿಕೊಂಡ್ಲು. ಕೃಷ್ಣ ನನಗಿದೆ ನನ್ನ ಮಾಲೆ ಹಾಕ್ತಿದ್ದೇನೆ ಎಂದಳು. ತೋಳುಗಳು ಹೇಗೆ ಮಾಲೆ ಆಗುತ್ತೆ? ಅದಕ್ಕೆ ತೋಮಾಲೆ ಅನ್ನೋದು ತಿರುಪತಿಯಲ್ಲಿ. ತೋಳ್ಮಾಲೆ ಸಂಸ್ಕೃತದಲ್ಲಿ ಇದಕ್ಕೆ ಪರಿಭಾಷೆ ಇಲ್ಲ. ತೋಳಿನಂತೆ ತೋಳುಗಳನ್ನು ಮುಚ್ಚುವಂತಹ ಮಾಲೆ ತೋಳ್ಮಾಲೆ. ಮೇಲ್ಕೋಟೆಯಲ್ಲಿ ಒಂದ್ಸಲ ರಾಮಾಯಣ ಪ್ರವಚನ ಆಗಬೇಕು ಅಂತ ಕೇಳಿದ್ರು ಅಕಾಡೆಮಿಯವರು. ಅಲ್ಲಿ ಅರ್ಚಕರು ಅರಯ್ಯರ್ ಸ್ವಾಮಿಗಳು ತಿರುನಾರಾಯಣಕ್ಕೆ ಹಾಕಿದ್ದಂತಹ ದೊಡ್ಡ ಮಾಲೆಯನ್ನು ತಂದು ಕೊರಳಲ್ಲಿ ಹಾಕಿ ಅದು ತೆಗೆಯುವುದಕ್ಕೂ ಬಿಡಿದ 3 ಗಂಟೆ ಕಾಲ ಅದರ ಸಮೇತ ಉಪನ್ಯಾಸ ಮಾಡಬೇಕು ಅಂತ ಅಪ್ಪಣೆ ಮಾಡಿದರು. ಅದು ತೋಳ್ಮಾಲೆ, ತೋಮಾಲೆ ಸೇವೆ. ವೈಷ್ಣವ ದೇವಾಲಯಗಳಲ್ಲಿ ತುಂಬ ವಿಚಿತ್ರ ಇದು, ದೇವಕಿ ತೋಳುಗಳದು. ಆದ್ದರಿಂದ ಅಂಬಾತಂ ಪರಿರಭ್ಯ ಫುಲ್ಲಕರ ಸನ್ಮಾಲ್ಯೇನ ತಸ್ಯಾರ್ಚನಂ, ಅದು ಪುಷ್ಪಾರ್ಚನೆ ಆಯಿತು. ಕಣ್ಣು ನೀರು ಹಾಕ್ತಾಳೆ, ನನ್ನ ಮಗು 8ನೇ ಮಗು, ನನ್ನ ಮಗು ಸಿಕ್ಬಿಡ್ತು ಅಂತ. ನೇತ್ರಾನಂದ ಜಲೇನ ಸಿಂಚನಂ, ಆನಂದ ತೀರ್ಥವನ್ನ ಕೃಷ್ಣನ ತಲೆ ಮೇಲೆ ಸುರಿದಳು, ಅಭಿಷೇಕವಾಯಿತು. ಉರುಚೋದ್ಯತ್ಪಯೋಧಾರಯ ನೈವೇದ್ಯಂಚ ನಿವೇದ್ಯ, 13 ವರ್ಷದ ಮಗು. ಇವು ಸುತ್ತಮುತ್ತ ನಿಂತಿದ್ದಾರೆ ಅರಮನೆ ಆಳು ಕಾಲು ನೋಡದೆ ಎದೆಯನ್ನು ಬಿಚ್ಚಿ ಮಗು ಬಾರೋ ಹಾಲು ಕೊಡ್ತೇನೆ ಎಂಬುದಾಗಿ ಮೊದಲ ಸಲಕ್ಕೆ ನೈವೇದ್ಯವನ್ನು ಕೊಡ್ತಾ ಇದ್ದಾಳಂತೆ, ಎದೆ ಹಾಲನ್ನ. ಹಾಲು ಕೃಷ್ಣ ತುಂಬ ಸಂಕೋಚ ಪಟ್ಕೊಂಡ, ಆದರೆ ಪ್ರೀತಿಯಿಂದ ಕೊಟ್ಟಿದ್ದಾಳೆ ತಾಯಿ ಅಂತ ರುಚಿಯಿಂದ ಎದೆ ಹಾಲನ್ನು ಕುಡಿದ. ಆಮೇಲೆ ಮಗುವನ್ನ ಹೊರಕ್ಕೆ ತೆಗೆದು ಎದೆಯನ್ನು ಮುಚ್ಚಿಕೊಂಡು ನನ್ನ ಕೃಷ್ಣ ಎಷ್ಟು ಚೆನ್ನಾಗಿ ಬೆಳೆದಿದ್ದಾನೆ ಅಂತ ಸ್ವಲ್ಪ ಹಿಂದಕ್ಕೆ ಬಂದು ನೋಡ್ತಾಳೆ. ಕಣ್ಣು ಹೊಳೆಯುವ ಕಣ್ಣುಗಳೆಂಬ ನೀಲಾಜನದಿಂದ ಆರತಿ ಮಾಡ್ತಾ ಇದ್ದಾಳಂತೆ. ವೀಕ್ಷಣಲಸನ್ ನೀರಾಜನಂ ಶೋಭನಂ. ಇದು ಮಾಡಿದ ಜಾತಿಕೆ ಅಂದರೆ ಭಾವಿಸ್ವೀಯ ವಿಮುಕ್ತಿ ಕಲ್ಪಲತಿಕಾ ಬೀಜಂ ನಿಜಂ ಮುಂದಕ್ಕೆ ಕೃಷ್ಣ ತನಗೆ ಮೋಕ್ಷವನ್ನು ಕೊಡಲಿ ಎಂಬುದಕ್ಕಾಗಿ ಆ ಮೋಕ್ಷ ಬೀಜವನ್ನು ಹೀಗೆ ಬಿತ್ತಿ ಕೃಷ್ಣಾರ್ಚನೆ ಮಾಡಿದಳು ದೇವಕಿ. ಎಂಥ ಕಲ್ಪನೆ ಮಾಡಿದ್ದಾರೆ ಇಲ್ಲಿ ಆಚಾರ್ಯರು. ಮಹಾಯತಿಗಳು ಕೃಷ್ಣನನ್ನು ಹೇಗೆ ಅನುಭವಿಸಿದ್ದಾರೆ. ಯಾದವಾಭ್ಯದಲ್ಲಿ ಮತ್ತೊಂದು ರೀತಿ, ಎಲ್ಲ ಹೇಳ್ತಾ ಕೂತ್ರೆ ಕಥೆ ಮುಂದಕ್ಕೆ ಹೋಗೋದಿಲ್ಲ. ಹೀಗೆ ಆಯಿತು. ಕೃಷ್ಣ ತಂದೆ ತಾಯಿಗಳ ಸೆರೆಯನ್ನು ಬಿಡಿಸಿದ. ಉಗ್ರಸೇನ ಮಹಾರಾಜರನ್ನಲ್ಲಿಟ್ಟಿದ್ದಾರೆ. ಆ ಸೆರೆಮನೆ ತೋರಿಸಿಯಿಂದ ಅಲ್ಲಿಗೆ ಹೋದ. ಉಗ್ರಸೇನ ಮಹಾರಾಜರು ದಾಡಿ ಬಿಟ್ಟು ಕೊರಗ್ತಾ ಕೂತಿದ್ರು ಒಂದು ಕಡೆಯಲ್ಲಿ. ವಯಸ್ಸಾಗಿದ್ದವನು, ತಂದೆ ಪಾಪ, ಮಗ ಹೋಗಿದ್ದಾನೆ, ದುಷ್ಟ ಹೋದ್ರೆ ಪೀಡೆ, ಸಮಾಚಾರ ಕೊಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ದಾದು ಫಿರ್ಯಾದ್ ಏನೂ ಇಲ್ಲ ಅವರಿಗೆ. ನೆಪಕ ರಾಜ. ಆ ಉಗ್ರಸೇನ ರಾಜನನ್ನು ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಕೃಷ್ಣ ಬಲರಾಮರು, ತಾತ ಸೌಖ್ಯವಾಗಿದ್ದೀಯಾ, ನೀನೇ ದೊರೆಯಾಗಬೇಕು, ಇವತ್ತೆಲ್ಲ ಕಂಟಕ ಪರಿಹಾರ ಮಾಡಿದ್ದೇನೆ ಅಂತ ಹೇಳಿದ ಮೇಲೆ ಉಗ್ರಸೇನ ಹೇಳಿದಂತೆ ವಾಜರಾಜರು ವರ್ಣನೆ ಮಾಡ್ತಾರೆ. ಯಥಾತ್ವಂ ಸತತಂ ಪೂರ್ಣ ಸಾಮ್ರಾಜ್ಯಂ ನೇಚ್ಛಸಿ ಪ್ರಭೋ, ನೀನು ಆಪ್ತ ಕಾಮ ಪರಿಪೂರ್ಣ ರಾಜ್ಯ ಬೇಡ ಅಂತ ಹೇಳ್ತೀಯೇ, ಆದರೆ ನಾನೂ ಕೂಡ ತಥಾತ್ವತ್ ಸೇವೆಯ ಪೂರ್ಣ, ನಿನ್ನ ಸೇವೆಯಿಂದ ಪೂರ್ಣನಾಗಿದ್ದೇನೆ, ಅದೊಂದೇ ನನಗೆ ಆಸೆ. ಮಯಮಪಿ ಅಬ್ಜಲೋಚನ ಯೇ ತ್ವಾಂ ಶಾಸ್ತ್ರ ವಿಚಾರ ವಿಸ್ತೃತಧಿಯ ಶ್ರೇಯಸ್ಕರಂ ಶ್ರೀಕರಂ ಸೇವಂತೆ ಪುಲಕಾಂಕಿತಾಂಗಮುದಿತ ಪ್ರೇಮಾಶ್ರುಧಾರಾಧರಾ ತೇಷಾಂ ನೈಹಿಕ ಸಂಪದಸ್ತಿ ವಿದುಷಾಂ ಇತಿ ಅಜ್ಞಗೀತಾಂ ತಥಾ ಕಥಾಂ ನಾಥ ಉನ್ಮೂಲಯತು ಕರೋಮಿ ಗತಿತಂ
ನಸ್ಯಾನ್ಮದೋ ಮೇ ಯದಿ, ನಿನ್ನನ್ನು ಸೇವೆ ಮಾಡಿದವರಿಗೆ ದಾರಿದ್ರ್ಯ ಬರ್ತದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಇದು ನೋಡಿ ಹೇಗಿದೆ ಇದು. ಅಧ್ಯಯನ ಮಾಡಿದವನಿಗೆ ಮಧ್ಯಾಹ್ನಕ್ಕಿಲ್ಲ ಅಂತ ಒಂದು ಕೆಟ್ಟ ಗಾದೆ ಮಾಡಿಟ್ಟಿದ್ದಾರೆ. ಕನ್ನಡ ಭಾಷೆ ಸೊಗಸು. ವೇದ ಓದಿದವರು ಮಧ್ಯಾಹ್ನಕ್ಕೆ ಊಟ ಇಲ್ಲವಂತೆ. ನಮ್ಮ ತಂದೆಯವರು ಪೂರ್ಣ ಅಧ್ಯಯನ ಮಾಡಿದ್ದವರು. ಊರಲ್ಲಿ ಕೆಲವರು ಏನು ಓದದೇ ಇದ್ದವರು ಅವ್ರನ್ನ ಹಂಗಿಸ್ತಾ ಇದ್ದು ಚಿಕ್ಕ ವಯಸ್ಸಲ್ಲಿ. ಅಧ್ಯಯನ ಮಾಡಿದ್ಯಾ? ಅಧ್ಯಯನ ಮಾಡಿದವರು ಮಧ್ಯಾಹ್ನಕ್ಕಿಲ್ಲ ಬಡ್ತಾನೆ. ಅದಕ್ಕೆ ನೋಡು, ಅವ್ರು ಅಧ್ಯಯನ ಮಾಡಿದ್ರೆ ನನಗೆಲ್ಲಿ ಬರ್ತಿತ್ತು ಅಧ್ಯಯನ? ನೀವು ಭಾವತೆಯಲ್ಲಿ ಕೇಳ್ತಿದ್ರಿ ನನ್ನಿಂದ. ಅವರು ಮಾಡಿದ್ರ ಫಲ ಇದು. ಈ ಕೆಟ್ಟಗಾದೆ ಮಾಡಿಟ್ಟಿದ್ದಾರೆ. ಯೇಷಾಂ, ಯಾರ ಅನುಗ್ರಹವನ್ನು ನಾನು ಇಷ್ಟಪಡ್ತೇನೆಯೋ ಅವರ ಧನ ಕನಕ ವಸ್ತು ವಾಹನಗಳನ್ನು ಕಸೀತೇನೆ ಅಂತ ಕರ್ತನೇ ಭಾಗವತದಲ್ಲಿ ಹೇಳಿದ್ದಾನೆ. ಆದ್ದರಿಂದ ಭಕ್ತಿ ಭಕ್ತಿ ಅಂತ ಹೇಳಿದರೆ ವಿರಕ್ತರಾಗಿ ಬಿಡ್ತೇವೆ, ಭಿಕ್ಷುಗಳಾಗಿ ಬಿಡ್ತೇವೆ ಎಂಬುದಾಗಿ ಅನೇಕರು ಹೇಳ್ತಾರಲ್ಲ. ಆ ಒಂದು ಮಾತನ್ನು ಸುಳ್ಳು ಮಾಡುವುದಕ್ಕೆ ಮಾತ್ರ ಕೃಷ್ಣ ನಿನ್ನ ಸೇವೆ ಮಾಡಿದವರು ಭಿಕ್ಷುಕತ್ವ ಇಲ್ಲ ಅಂತ ತೋರಿಸೋದಕ್ಕೆ ನಿನ್ನ ಆಜ್ಞೆ ಎಂಬುದಾಗಿ ಹೆಸರಿಗೆ ರಾಜಪದವಿಯನ್ನು ಒಪ್ಪಿಕೊಂಡಿದ್ದೇನೆ ಅಂತ ಉಗ್ರಸೇನ ಮಹಾರಾಜ ಹೇಳಿದ್ನಂತೆ. ಎಷ್ಟು ಪವಿತ್ರವಾದ ಮಾತು. ಈ ಕಡೆಯಲ್ಲಿ ಕಂಸನಿಗೆ ಉತ್ತರ ಕ್ರಿಯೆ ಆಗಬೇಕು. ಉತ್ತರ ಕ್ರಿಯೆ ಆಗುವುದು ಪೂರ್ವದಲ್ಲಿ ಬಲರಾಮನೊಡನೆ ಸೇರಿ ಸ್ವಾಮಿ ಕೃಷ್ಣ ಅಕ್ರೂರನನ್ನು ಕರೆದ. ಮಹಾಮಂತ್ರಿ, ಇನ್ನು ಮೇಲೆ ನೋಡು, ಇದು ಕಂಸರಾಜ್ಯವಲ್ಲ, ಪ್ರಧಾನಿ, ನಿನಗೆ ತುಂಬ ಕೆಲಸ ಇದೆ. ನೀ ಮಾಡಬೇಕಾದ ಮೊದಲನೇ ಕೆಲಸವೇನು ಅಂದರೆ ಈಗಿಂದ ಈಗಲೇ ನೀನು ಹಸ್ತನಾವತಿಗೆ ಹೋಗಬೇಕು ಎಂಬುದಾಗಿ ಅವನಿಗೆ ಒಂದು ಶಾಸನವನ್ನು ಮೌಖಿಕವಾಗಿ ಓರಲ್ ಮೆಸೇಜ್ ಕಳಿಸ್ತಾನೆ. ಇಲ್ಲಿ ಶುರುವಾಯಿತು ಕೃಷ್ಣನ ರಾಜಕಾರಣ. ಅಲ್ಲಿ ಪಾಂಡವರು ಸೊರಗ್ತಾ ಇದ್ದಾರೆ, ಕುಂತಿಗೆ ಹಿಂಸೆ ಆಗ್ತಾ ಇದೆ, ಧೃತರಾಷ್ಟ್ರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಎಂಬುದೆಲ್ಲ ಗೊತ್ತಿದೆ ಅವನಿಗೆ. ಅದಕ್ಕಾಗಿ ಧೃತರಾಷ್ಟ್ರನಿಗೆ ಒಂದು ಸಂದೇಶ ಕಳಿಸ್ತಾನೆ. ಏನು ಹೇಳ್ತಾನೆ? ರಾಜನ್ನೇ, ಎಲೆ ರಾಜನೇ, ಮನುಷ್ಯ ತನ್ನ ಶರೀರದ ಜೊತೆಯಲ್ಲಿ ಹೋಗೋದಿಲ್ಲ ಅಂತ ನೀನು ನೋಡಿದ್ದೀಯೆ. ಎಷ್ಟೋ ಜನ ನಿನ್ನ ಎದುರಿಗೆ ಸತ್ತಿದ್ದಾರೆ. ಅಂದಮೇಲೆ ಕಿಮುಜಾಯಾತ್ಮಜಾದಿಭಿ, ನಿನ್ನ ಶರೀರವೇ ನಿನ್ನ ಜೊತೆಯಲ್ಲಿ ಬರೋದಿಲ್ಲ ಅಂದಮೇಲೆ ನಿನ್ನ ಹೆಂಡತಿ ಮಕ್ಕಳು ಖಂಡಿತ ಜೊತೆಗೆ ಬರೋದಿಲ್ಲ. ಏಕ ಪ್ರಸೂಯತೆ ಜಂತು, ಮುಂದೆ ಹೇಳೋ ಗೀತೆಯ ಸೂಚನೆಯಲ್ಲೇ ಕೊಡ್ತಾನೆ. ಒಬ್ಬನೇ ಹುಟ್ಟಿ ಬರ್ತೀಯೇ, ಒಬ್ಬನೇ ಲೋಕದಿಂದ ಹೋಗ್ತೀಯೇ. ಏಕ ಏವ ಪ್ರಲೀಯತೆ, ಏಕೋ ಅನುಭುಂಕ್ತೆ, ಅನುಭವಿಸುವಾಗಲೂ ಊಟ ನೀನು ಒಬ್ಬನೇ ಮಾಡ್ತೀಯೆ, ಹೆಂಡತಿ ಭೋಗ ಒಬ್ಬನೇ ಮಾಡ್ತೀಯೆ, ವಿಳ್ಳೆದೆಲೆ ಹಾಕ್ಕೊಳ್ತೀಯ ಒಬ್ಬನೇ ಹಾಕ್ಕೊಳ್ತೀಯೆ, 10 ಜನಕ್ಕೆ ಆ ರುಚಿ ಬರೋದಿಲ್ಲ. ಆದ್ದರಿಂದ ನೀನು ಅಧರ್ಮೋಪಚಿತಂ ವಿತ್ತಂ ಹರಂತಿ ಅನ್ಯೇ ಅಲ್ಪಮೇಧಸ, ಬುದ್ಧಿ ಇಲ್ಲದೆ ಇದ್ದವರು ನೀನು ಅನ್ಯಾಯದಿಂದ ಕೂಡಿ ಹಾಕಿದ ಹಣವನ್ನು ಅಷಡ್ಢಾದರು ಎಲ್ಲೆಲ್ಲೋ ತಗೊಂಡು ಹೋಗ್ತಾರೆ. ಆದ್ದರಿಂದ ನಿನ್ನ ತಮ್ಮನ ಮಕ್ಕಳಾದ ಪಾಂಡು ಮಕ್ಕಳಲ್ಲಿ ನೀನು ಸರಿಯಾಗಿ ನಡ್ಕೊಳ್ದೇ ಇದ್ರೆ ಈ ಕಂಸನ ಗತಿ ನಿನಗಾಗುತ್ತೆ ಎಂಬುದಾಗಿ ಅಕ್ರೂರನ ಕೈಯಲ್ಲಿ ಚೋಟುದ್ದದ ಹುಡುಗ 13 ವರ್ಷದ ಕೃಷ್ಣ ಎಂಥ ರಾಜಕೀಯವನ್ನು ಆರಂಭ ಮಾಡಿದ್ದಾನೆ. ಮುತ್ಸದಿತನ, ಇದು ಸ್ಟೇಟ್ಸ್ಮನ್ಶಿಪ್. ಇನ್ನು ಸಂಸ್ಕಾರ ಆಗಿಲ್ಲ ಅವನಿಗೆ. ಅಕ್ರೂರನ್ ಹೇಳ್ತಾನೆ, ಹೆಣ ಬಿದ್ದಿದೆ ಪ್ರಭು ಅಂತ ಹೋಗಿ ಹೇಳವನಿಗೆ, ನೀ ಸರಿಯಾಗಿ ನಡ್ಕೊಳ್ಳದಿದ್ದರೆ ಇವನ ಸ್ಥಿತಿ ನಿನಗೂ ಬರುತ್ತೆ ಎಂಬುದಾಗಿ ಹೇಳು ಅಂತ ಹೇಳಿದವನೇ ಉತ್ತರ ಕ್ಷಣದಲ್ಲಿ ತನ್ನ ಸ್ನೇಹಿತ ಒಬ್ಬ ಇದ್ದ, ಉದ್ಧವನೆಂಬುವನನ್ನು ಕರೆದು, ಅಯ್ಯ, ಅಲ್ಲಿ ಗೋಕುಲದಲ್ಲಿ ನನ್ನನ್ನು ನಂಬಿಕೊಂಡು ಗೋಪಸ್ತ್ರೀಯರೆಲ್ಲ ಗೊಳೋ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟು ಬಂದು 1 ವಾರ ಆಗಿ ಹೋಯ್ತು ನಾನು ಈ ಕಡೆಯಲ್ಲಿ. ಇಲ್ಲೆಲ್ಲ ಆಯಿತು ಬಾಕಿ ಕೆಲಸ. ನೀನು ಈಗಲೇ ಹೋಗಿ ಆ ಗೋಪಿಯರಿಗೆ ಸಾಂತ್ವನವನ್ನು ಹೇಳಬೇಕು, ನಾನು ಅವರನ್ನು ಮರೆತಿಲ್ಲ ಅಂತ ಹೇಳಬೇಕು ಎಂಬುದಾಗಿ ಸಂದೇಶವನ್ನು ಹೇಳಿ ಕಳಿಸ್ತಾನೆ. ಅಲ್ಲಿಂದ ಮುಂದಕ್ಕೆ ಭ್ರಮರಗೀತೆ ಆರಂಭವಾಗುತ್ತೆ. ಇವತ್ತು ವೇಳೆ ಆಗಿ ಹೋಯಿತು ನಮಗೆ. ನಾಳೆ ದಿವಸ ಇದನ್ನು ವಿಸ್ತಾರ ಮಾಡೋಣ. ನೀವೆಲ್ಲ ಅಪ್ಪಣೆ ಕೊಟ್ಟರೆ ನಿಮಗೆ ಬಸ್ಸಿಗೆ ತೊಂದರೆ ಆಗೋದು ಬೇಡ ನನ್ನಿಂದ. ಭ್ರಮರಗೀತೆ ಅಂದರೆ ಏನು ಅಂತ ಕೇಳ್ತೀರಿ. ಪೀಠಿಗೆ 2 ಮಾತು ಅಷ್ಟೇ ಹೇಳ್ತೇನೆ. ಉದ್ಧವನಿಗೂ ಕೃಷ್ಣನಿಗೂ ಒಂದೇ ವಯಸ್ಸು. ಬದರಿ ಕ್ಷೇತ್ರದಲ್ಲಿ ಉದ್ಧವನ ಮೂರ್ತಿ, ಬಂಗಾರದ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಬದರಿ ಕ್ಷೇತ್ರವನ್ನು 6 ತಿಂಗಳು ಚಳಿಗೆ ಹಿಮಪಾತಕ್ಕೋಸ್ಕರ ಮುಚ್ಚುವಾಗ ಆ ಉದ್ಧವ ಮೂರ್ತಿಯನ್ನು ಜೋಶಿ ಮಠಕ್ಕೆ ತಂದು ಬಿಡ್ತಾರೆ. ಅದೇ ಮೂರ್ತಿಯೇ ಕೃಷ್ಣನ ಉತ್ಸವ ಮೂರ್ತಿ. ಬದರಿನಾಥನಿಗೆ ಪ್ರತ್ಯೇಕ ಕೃಷ್ಣನ ಉತ್ಸವ ಮೂರ್ತಿ ಇಲ್ಲ. ಉದ್ಧವನೇ ಅಲ್ಲಿ ಕ್ಷೇತ್ರದ ಅಧಿಪತಿ. ಅವನಿಗೆ ಉದ್ಧವ ಗೀತೆಯನ್ನು 11ನೇ ಸ್ಕಂದ ಸ್ವಾಮಿ ಹೇಳಿ ಉಪದೇಶ ಮಾಡಿಕೊಡ್ತಾನೆ. ಇವನು ಬಿಳಿ ಬಣ್ಣ, ಕೃಷ್ಣ ಕಪ್ಪು ಬಣ್ಣ, ಅಷ್ಟೇ ವ್ಯತ್ಯಾಸ. ತನ್ನಂತೆಯೇ ಹೆಚ್ಚು ಕಮ್ಮಿ ಕಾಣ್ತಿದ್ದವನ್ನ ಮಹಾಭಕ್ತನನ್ನು ಕರೆದು ನನ್ನ ಸಂದೇಶವನ್ನು ನಾನು ಅವರನ್ನು ಮರೆತಿಲ್ಲ, ಅರಗಳಿಗೂ ಮರೆತಿಲ್ಲ ಎಂಬುದಾಗಿ ಗೋಪಿಯರಿಗೆ ಹೇಳು ಅಂತ ಹೇಳಿ ಕಳಿಸ್ತಾನೆ. ಉದ್ಧವವನ್ನು ನೋಡ್ತಾನೆ. ಗೋಕುಲದಲ್ಲಿ ಒಂದೊಂದು ಮನೆಯಲ್ಲಿಯೂ ಕೃಷ್ಣನ ಚರಿತ್ರೆ ಬಗ್ಗೆ ಹಾಡುಗಳನ್ನು ಕಟ್ಟಿ ಹಾಡ್ತಾ ಹಾಡ್ತಾ ಕುಣಿತಾ ಇದ್ದಾರೆ. ಸಾಯಂಕಾಲ ಗೋವು ಹಾಲನ್ನು ಕರೆಯೋ ಹೊತ್ತಿಗೆ ಬಂದು ಗೋಕುಲದ ವೈಭವವನ್ನು ನೋಡಿ ಇವರ ಕೃಷ್ಣ ಭಕ್ತಿಗೆ ಬೆರಗಾಗ್ತಾನೆ. ರಾತ್ರಿಯೆಲ್ಲ ಮಾತನಾಡ್ತಾ ಕೂತು ಬಿಟ್ಟ ನಂದನ ಜೊತೆಯಲ್ಲಿ.
ಯಶೋದೆ ಬಂದು ಕೂತು ಬಿಟ್ಲು. ನಮ್ಮ ಕೃಷ್ಣ ನನ್ನ ನಡೆಸ್ಕೊಳ್ತಾನೆಯೇ ಎಂಬುದಾಗಿ ಬಾಲಲೀಲೆಗಳನ್ನು ವರ್ಣಿಸಿ ಅಳ್ತಾಳೆ ಪಾಪ ಯಶೋದೆ. ಯಶೋದೆ ದುಃಖವನ್ನು ಯಾರಿಗೆ ಕೊಡಬೇಕು ಯೋಚನೆ ಮಾಡಿಕೊಳ್ಳಿ. ಹಡೆದ ಕೂಡಲೇ ಮಗುವನ್ನು ವಿಸರ್ಜನೆ ಮಾಡಿದಳು. ದೇವಕಿಗೆ ಹೆಚ್ಚು ಸಂಕಟ ಆಗಲಿಲ್ಲ. 13 ವರ್ಷ ಇಟ್ಟು ಬೆಳೆಸಿ ಲಾಲಿಸಿದಳು ಮಗನ, ನನ್ನ ಮಗ ಅಂತ ತಿಳ್ಕೊಂಡು ಆಡಿಸಿದಳು ಯಶೋದೆ. ಅವಳು ಇನ್ನು ಕೃಷ್ಣ ಬರೋದಿಲ್ಲ ಅಂತ ತಿಳ್ಕೊಂಡು ತುಂಬ ಸಂಕಟ ಪಡ್ತಾಳೆ. ಅದಾದಮೇಲೆ ಊರು ಜನ ಎಲ್ಲ ಬಂದು ನೋಡುವಾಗ ಒಂದು ಸಣ್ಣ ದುಂಬಿ, ಕಪ್ಪು ದುಂಬಿ ಬಂದು ಒಬ್ಬ ಗೋಪಿಯ ಎದೆಯ ಮೇಲೆ ಕೂತುಕೊಳ್ಳುತ್ತೆ. ಅದನ್ನು ನೋಡಿ ಅವಳಿಗೆ ಕೃಷ್ಣನಲ್ಲಿ ಪ್ರಣಯ ರೋಷ ಉಂಟಾಗಿ, ಎಲೆ ದುಂಬಿಯೇ, ನನ್ನ ಸವತಿ ಎದೆಯಲ್ಲಿ ಕೂತು ಅವಳ ಕುಂಕುಮವನ್ನು ಕಾಲಲ್ಲಿ ಮೆಟ್ಟಿಕೊಂಡು ನನ್ನ ಎದೆ ಮೇಲೆ ಬಂದು ಕೂತ್ಕೊಳ್ತಾ ಇದ್ದೀಯಾ, ನಿನಗೆ ಎಷ್ಟು ಧೈರ್ಯ ಎಂಬುದಾಗಿ ದುಂಬಿಯನ್ನು ಜಗ್ಗಿಸುವಂತೆ, ಕೃಷ್ಣನಿಗೆ ಅನ್ವಯವಾಗುವಂತೆ. ಒಳಗೆ ನೋಡಿದ್ರೆ ಕೃಷ್ಣನಿಗೆ ಬೈಗಳ, ಮೇಲ್ ನೋಡಿದ್ರೆ ದುಂಬಿಗೆ ಬೈಗಳ, ಬೈಗಳದ ಒಳಗೆ ನೋಡಿದ್ರೆ ಸ್ತುತಿ, ದಶಾವತಾರದ ವೈಭವ. ಇಂಥದೊಂದು ನಿಂದಾಸ್ತುತಿ ಭ್ರಮರಗೀತೆ. ಇದಕ್ಕೆ ಸಮವಾದದ್ದು ಲೋಕದಲ್ಲಿ ಗೋಪಿಕಾ ಗೀತೆ ವೈಭವ ಬೇರೆ, ಭ್ರಮರಗೀತೆ ವೈಭವ ಬೇರೆ. ನಾಳೆ 4 ಶ್ಲೋಕಗಳನ್ನು ಹೇಳಿ ಸಂಕ್ಷೇಪದಲ್ಲಿ ಅನುವಾದ ಮಾಡಿ ಮುಂದೆ ದಶಮಸ್ಕಂದದ ಉತ್ತರಾರ್ಧಕ್ಕೆ ಮುಚುಕುಂದ ಮೋಕ್ಷ, ಕಾಲಯವನ ವಧೆ, ದ್ವಾರಕಾ ನಿರ್ಮಾಣದವರೆಗೆ ಕಥೆಯನ್ನು ಹೇಳ್ತೇನೆ ಅಂಥೇಳಿ ಮಂಗಳವನ್ನು ಹಾಡ್ತಾ ಇದ್ದೇನೆ. ಏನಾದ್ರು ಪ್ರಕಟಣೆ ಇದೆಯೇ? ಹೇಳ್ಬೋದೆ? ಮಂಗಳಂ ಯದುನಾಥಾಯ ಅಮಂಗಳಂ ನಂದಸೂನವೇ ಗೋಪಗೋಪೀ ಪ್ರಿಯಾಯಾಸ್ತು ವಾಸುದೇವಾಯ ಮಂಗಳಂ. ಪೂತನಾಶಕಟಾರಿಷ್ಟಬಕಂಸ ವಿನಾಶಿನೇ ಅಕ್ರೂರ ವರದಾಯಾಸ್ತು ಭಕ್ತ ಪ್ರಾಣಾಯ ಮಂಗಳಂ. ನಂದವ್ರಜ ವಿಹಾರಾಯ ಕಾಲಿಯಾಭಯದಾಯಿನೇ ನವನೀತ ಪ್ರಿಯಾಯಾಸ್ತು ಚೀರಲೀಲಾಯ ಮಂಗಳಂ. ವೇಣುಗಾನ ವಿನೋದಾಯ ಸರ್ವಜೀವಾಂತರಾತ್ಮನೇ ರಸಸ್ವರೂಪಿಣೇ ತುಭ್ಯಂ ರಾಸಲೀಲಾಯ ಮಂಗಳಂ. ಸರ್ವಯಜ್ಞಸ್ವರೂಪಾಯ ಬಾಹ್ಯಾಂತರ ಹವಿರ್ಭುಜೇ ಗೋವರ್ಧನ ವಿಹಾರಾಯ ಗೋವಿಂದಾಯಾಸ್ತು ಮಂಗಳಂ. ಶಿಶುಪಾಲ ಜರಾಸಂಧ ದಂತವಕ್ತ್ರ ವಿನಾಶಿನೇ ಪಾಂಡವ ಪ್ರಾಣನಾಥಾಯ ಪ್ರೌಢಲೀಲಾಯ ಮಂಗಳಂ. ರುಕ್ಮಿಣೀ ಪ್ರಾಣ ಸಂತ್ರಾಣ ನಿಪುಣಾಯ ಮಹಾತ್ಮನೇ ಅಷ್ಟಪತ್ನಿ ಸಮೇತಾಯ ಚಿತ್ರಖೇಲಾಯ ಮಂಗಳಂ. ನರಕಾಸುರ ಸಂಹಾರ ಕುಶಲಾಯ ಕೃಪಾತ್ಮನೇ ಅನಾಥ ಸ್ತ್ರೀ ಸನಾಥಾಯ ಭಯದೂರಾಯ ಮಂಗಳಂ. ದಾನಾಮುಷ್ಟಿಮುಚೇ ತಸ್ಮೈ ಕುಚೇರಮುನಿಯೇ ಭೃಶಂ ವಿತ್ತ ಸರ್ವಸ್ವದಾನಾಯ ದಾನಶೂರಾಯ ಮಂಗಳಂ. ಕುರುಪಾಂಡವ ಪಾಂಚಾಲ ವಿಗ್ರಹೇ ಭೀಷಣೇ ತದಾ ನಾನಾತಂತ್ರ ಪ್ರಯೋಕ್ತೇಸ್ತು ಮಂಗಳಂ ಭಕ್ತವತ್ಸಲ. ಪಾಂಡುಕೌರವ ವೀರಾಣಾಂ ತಥಾ ಯಾದವ ವೃಷ್ಣಿಷು ಪಕ್ಷಪಾತವೀನಾಯ ಸರ್ವಶಾಸ್ತ್ರೇಸ್ತು ಮಂಗಳಂ. ಗೀತಾಚಾರ್ಯಾಯ ನಿತ್ಯಾಯ ಉದ್ಧವ ಜ್ಞಾನದಾಯಿನೇ ದ್ರೌಪದೀ ಮಾನರಕ್ಷಾಯ ಮಮ ನಾಥಾಯ ಮಂಗಳಂ. ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಹೇಳಿ ಜೊತೆಯಲ್ಲಿ ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ. ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ.